ಅಯ್ಯೋ ಪಾರ್ಥ, ನನ್ನನ್ನು ಅಗಲಿದೆಯಾ? ರಣಧೀರನೇ ಕಲಿಪಾತನೇ ಏಕೆಂದು ನೀ ಮರೆತೆ? ರಣಧೀರನೇ ಕಲಿಪಾತನೇ ಏಕೆಂದು ನೀ ಮರೆತೆ? ನಿನ್ನ ಬಿಟ್ಟು ಇರಲಾರೆನು, ಕಂಡರನು ನೋಡುವಿಲ್ಲೋ. ನಿನ್ನ ಬಿಟ್ಟು ಇರಲಾರೆನು, ಕಂಡರನು ನೋಡುವಿಲ್ಲೋ. ರಣಧೀರನೇ ಕಲಿಪಾತನೇ ಏಕೆಂದು ನೀ ಮಲಗಿದೆ? ಅಯ್ಯೋ ಪಾರ್ಥ, ನನ್ನನ್ನು ಅಗಲಿದೆಯಾ? ಅಗಲಿದೆಯಾ ನೀಂದು ಕೈ ಬಿಟ್ಟು ನೀ ಪೋದೆಯಾ? ಅಗಲಿದೆಯಾ ನೀಂದು ಕೈ ಬಿಟ್ಟು ನೀ ಪೋದೆಯಾ? ನರವೀರನೇ ಎನ್ನ ಮೈದೋದನೇ, ನರವೀರನೇ ಎನ್ನ ಮೈದೋದನೇ, ಮೈ ಮರೆತೆಯ ಪ್ರಾಣವಸನೆ. ಮೈ ಮರೆತೆಯ ಪ್ರಾಣವಸನೆ. ನರನೇ ನನ್ನ ನಿನ್ನ ಋಣವ ತೀರಿಸಿದೆ. ರಣಧೀರನೇ ಕಲಿಪಾತನೇ ಏಕೆಂದು ನೀ ಮಲಗಿದೆ? ನಿನ್ನ ಬಿಟ್ಟು ಇರಲಾರೆನು, ಕಂಡರನು ನೋಡುವಿಲ್ಲೋ. ನಿನ್ನ ಬಿಟ್ಟು ಇರಲಾರೆನು, ಕಂಡರನು ನೋಡುವಿಲ್ಲೋ. ರಣಧೀರನೇ ಕಲಿಪಾತನೇ ಏಕೆಂದು ನೀ ಮಲಗಿದೆ? ಅಯ್ಯೋ ಪಾರ್ಥ, ನನ್ನ ಪ್ರಾಣಸಕನಾದ ಅರ್ಜುನ, ಈ ಹೊತ್ತಿಗೆ ನನ್ನ ನಿನ್ನ ಋಣ ತೀರಿತೆ. ನಿನ್ನ ಪಾರ್ಥ ಸಕಲ ಬಂದಿರುವನು ಕಣ್ತೆರೆದು ನೋಡು, ಒಂದು ಮಾತನಾಡು. ನಾನು ನಿನ್ನನ್ನಗಲಿ ಈ ಲೋಕದಲ್ಲಿ ಹೇಗೆ ತಿಳಿಸಲಿ? ಹಸ್ತಿನಾವತಿನಲ್ಲಿ ಕುಂತಿ ಧರ್ಮದರು ಕೇಳಿದರೆ ನಾನು ಏನೆಂದು ಹೇಳಲಿ? ಅವರಿಗೆ ನಾನು ಮುಖವನ್ನು ಹೇಗೆ ತೋರಿಸಲಿ? ಅದು ಯಾವ ಗುಡ್ಡವನ್ನು ಹೇಳಿ ನಾನು ಕೇಳಲಿ?
ಈ ಪಾಪು ರುಕ್ಮಿಣಿ ಕೂಡ ಪಂಚಮ ಮಾಡಿದಕ್ಕೆ ಈ ಗತಿ ಆಯ್ತು. ಅಯ್ಯೋ ಸಾರಥಿ, ಅಯ್ಯೋ ಅರ್ಜುನ ಎನ್ನ ಮೈದುನ, ಈ ಮದಾಂಡನನ್ನು ಏನು ಮಾಡಿದರೂ ಸಿಟ್ಟು ತೀರಿತು. ಶಂಕರ, ಹರಹರ, ಗೌರೀವರ. ಮಂದ ಮತಿನಾದ ಕೃಷ್ಣ ಪರಿಪರಿಗಿಂದ ಹತ್ತರ ಮಾತನಾಡಬಲ್ಲದ ಹೇಗೆ ಎಲ್ಲ ಮಟ್ಟಿಗೊಲ್ಲ ನಿನ್ನಂತ ಮಟ್ಟಿವರದು ನಾ ಕಾಣಲಿಲ್ಲ. ಎಲ್ಲ ಮೂಢ ಪೂರ್ವೋತ್ತ ಹರಿಯದವರ ನಿನ್ನ ಪಾದ ಪೂಜೆ ಮಾಡುವದ ಹೊರತು ಬಲ್ಲವರು ಎಂದಿಗೂ ಮಾಡಲಾರರು. ಅಲ್ಲ ಈ ಕೈಲಾಗದ ಹೇಗೆ ಬಂಡ ಸ್ವರಕ್ರಮದಿಂದ ಕೈಯಲ್ಲಿ ಸುದರ್ಶನ ಅಸ್ತ್ರವನ್ನು ಬಿಡುವ ಯುದ್ಧವನ್ನು ಮಾಡುವುದಕ್ಕೆ ಹೆಂಗಸಿನಿಂದ ಸತ್ತ ಹೆಣ್ಣ ಮೇಲೆ ಬಿದ್ದು ಏತಕ್ಕಾಗಿ ನಿನ್ನ ಬಾಯಿನ ಸುಡ ಇಂಥ ಜನ ಎಲ್ಲ ತೋರಲಿಂದ ಬಂಡ ಹೇಳುವನು ಕೇಳು. ಎಲ್ಲರನ್ನ ಕೆಡವಿದನೆಂದು ಎಲ್ಲ ಕೊಟ್ಟಿದನಾದ ರಕ್ಕಸ ಎಲ್ಲ ಕಳ್ಳ ಕೃಷ್ಣ ಹದಮನೆ ಎಲ್ಲರನ್ನ ಕೆಡವಿದನೆಂದು ಹುಬ್ಬರದಿಂದ ಅಬ್ಬರಿಸಿಯ ಹಬ್ಬೇರಿಸಿದರೆ ಮುಖ ಎಲ್ಲ ನಿಶಾಚರ ಎಲ್ಲ ರಾತ್ರಿ ಕ್ಷಣ ಈ ಕ್ಷಣದವರು ನಿನ್ನ ನಾಲಿಗೆ ಸರ್ವದ ಚೀಲೆ ನಿಜ ಚಕ್ರದಿಂದ ನಿನ್ನ ಸ್ಥಿರವನ್ನು ತಿಳಿದು ಬಿಡುವೆ ಕರ್ಪೂರ ನಡೆಯಲಿ ನಮ್ಮಿಬ್ಬರಿಗಿಲ್ಲ ಧೋಳಿರಿಯಾಗೆಲ್ಲ ಈ ಕಳ್ಳ ಗೊಲ್ಲ ಬಂಡ ಯೋಧವೆಲ್ಲರ ಕಣ್ಣು ತಿನ್ನುವುದಕ್ಕೆ ಗೊಲ್ಲದಿಯವರ ಮನೆಯ ಹಾಲು ಮೊಸರಿನ ಗಟ್ಟಿಗೆ ಎಲ್ಲವೋ ಜಡಮಠ ಎಲ್ಲ ಬಂದ ಮತ್ತೆ ಎಲ್ಲ ಮೂರ್ಖರೇ ಎಲ್ಲ ಬಂಡನೆ ಇದುವರೆಗೂ ಕಾಣಲಿಲ್ಲ ಉತ್ತರಕ್ಕಿಲ್ಲ ಎಲ್ಲ ಮೂರ್ಖನೇ ಬಂಡನೆ ಎಲ್ಲ ಈ ಕಳ್ಳ ಗೊಲ್ಲ ಯೋಧವೆಲ್ಲರ ಕದ್ದು ತಿನ್ನುವುದಕ್ಕೆ ಗೊಲ್ಲದಿಯವರ ಮನೆಯ
ಎಲ್ಲ ಏನು ಗೊತ್ತಿದ್ದ ರಕ್ಕಸ ಹೇಳುವ ಕೇಳು. ಇದೆಲ್ಲ ಈ ಮೂರ್ಖನೇ ಅದೇನು ಗೊತ್ತಿಲ್ಲ. ಬೇಡೋ ಬೇಡೋ ಹೇಳುವ ರಕ್ಕಸ. ಬೇಡೋ ಬೇಡೋ ಹೇಳುವ ರಕ್ಕಸ. ಬುದ್ಧಿಶೂನ್ಯನಾದ ಕರ್ಪೂರ ಉದ್ಯಾದ ಪರಾಕ್ರಮಿಗಳನ್ನು ಎಲ್ಲ ಈ ಬುದ್ಧಿಶೂನ್ಯನಾದ ಕರ್ಪೂರ ಎಲ್ಲ ಈ ಕಳ್ಳ ಕೃಷ್ಣನೇ ಉದ್ಯಾದ ಪರಾಕ್ರಮಿಗಳನ್ನು ಗೆದ್ದು ಸುದ್ದಿ ಮಾಡದೆ ಮುದ್ದು ಮುಖಿಯಾದ ರತಿಯನ್ನು ಕರೆದುಕೊಂಡು ಹೋಗಬೇಕೆಂದು ನಿರ್ಧಾರ ಮನಸ್ಸಿನಿಂದ ಸದ್ಯಕ್ಕೆ ನೋಡಿ ಸನ್ನದ್ಧನಾಗಿ ಯುದ್ಧಕ್ಕೆ ಬರುವೆಯ ಸಹಜವಾಗಿ ಬರೋಣನೇ ಮೂರ್ಖ. ಎಲ್ಲ ಈ ಮೂರ್ಖ ಎಲ್ಲ ಈ ಅಧಮನೇ. ಈ ಕ್ಷಣವೇ ನಿನ್ನನ್ನು ಒದ್ದು ಉಳಿಸಿ ಮಾಂಸದ ಮುದ್ದೆಯನ್ನು 10 ಕಾಯಿಗಳಿಗೆ ಹಬ್ಬದೂಟವನ್ನಾಗಿ ನೀಡುವೆ. ಇಕೋ ಪ್ರಚಂಡವಾದ ಭಾರವನ್ನು ಬಿಟ್ಟಿರುವೆ, ನಿರ್ಧರಿಸಿಕೊಳ್ಳಲೇ ಮೂರ್ಖ. ಮಾನವೀಯ ಎಲ್ಲ ತರ್ಕ ಎಲ್ಲ ಈ ಕುಲಗೇಡಿಯಾದ ಕೃಷ್ಣ ಅಲೇ ಬಂಡ ಭರದಿಂದ ನೀನು ಬಿಟ್ಟ ಬಾಣಗಳನ್ನು ಹೆಡಬಿಡದ ಕತ್ತರಿಸಿದನು ನೋಡು. ತೋಟಕ್ಕೆ ಹೊರಗೆ ಗೊಲ್ಲನೆಯವರ ಮನೆಯ ಹಾಲು ಮೊಸರಿನ ಗಡಿಗೆಯಲ್ಲವ ಛಡಮಛ. ಎಲ್ಲ ಈ ಮೂರ್ಖನೇ. ಅಲೇ ಬಂದನೆ ಈ ಕಡೆ ಭಯಂಕರ ದೇವಾಂತರಿಸುವ ವೀರ ಭಾವದಿಂದ ದೂರಿಗಿಟ್ಟ ಮಾಡಿದಿವೆ. ಈ ಹೊತ್ತಿಗೆ ದ್ವಾರಕವ ತೀರಿಕೆಂದು ತಿಳಿ ಶ್ರೀ ಅಮರೇಶ್ವರ ಧ್ಯಾನದಿಂದ ಯುದ್ಧಕ್ಕೆ ನಿನ್ನ ಪಾಠಕ ಮುಗಿಸಿ ಬಿಡುವ ನಿನ್ನ ಜಾತಕ. ನಡೆಯಲೇ ನಮ್ಮಿಬ್ಬರಿಗೆ ಯುದ್ಧ. ಅದೇ ಪ್ರಕಾರವಾಗಿದ್ದಲೇ ಮುಖ. ಎಲ್ಲ ಸಾರಥಿ ದೇವ. ಈ ರಕ್ಕಸನ ಕೂಡ ಯುದ್ಧ ಮಾಡುವುದು ಎಲ್ಲಿಂದ ಆಗಬೇಕು. ಹೌದು ದೇವ. ಇನ್ನಿಟ್ಟು ಇರಬಾರದು. ಹಾ. ಮೆಲ್ಲನೆ ಮಾಯವಾಗುತ್ತೀನಿ. ಹಾ. ಈ ಸುದ್ದಿ ಯಾರ ಮುಂದೆ ಹೇಳ್ಬೇಡ. ಯಾರಿಗೆ ಹೇಳಿದ್ರೆ ದಿವಸ ಮಂದಿ ನೋಡಿರಲ್ಲ ಮಾರಾಯ. ಭಳಿಗೆ ಅವರೇ ಸಾರಥಿ ಹೋಗುದೇ ಕಳ್ಳ ಕೃಷ್ಣನ ಮೆಲ್ಲನ ಮಾಯವನ್ನು ನೋಡಿ ಆ ಜಾಗೃತಿ. ಭಳಿಗೆ ಅವರೇ ಸಾರಥಿ ಹೋಗುದೇ. ಇನ್ನಾತಕ್ಕೆ ತಡ. ಹಾ. ಈ ಕೌಂಡಿಕ ಮಹಾರಾಜನಿಗೆ ಸರಿ ವೈದ್ಯಗಳೆಲ್ಲ ಒಂದು ಓಡಿ ಓಡಿ ಢಂಗೂರ ಹಾ. ಈ ರೀತಿ ಇಲ್ಲಿಗೆ ಸಂಹಾರ. ಜಾಗ್ರತೆಯಿಂದ ಸಮುದ್ರ ರಾಜನದಿಗೆ ಹೋಗಿ ಸ್ನಾನವನ್ನು ಮಾಡಿಕೊಂಡು ಬಂದು ಹಾ. ರಥೆಯನ್ನು ಮುತ್ತಿನ ಕಟಾರಿಗೆ ಎತ್ತಿಕೊಂಡು ಹೋಗಲು ಸಾರ್ಥಿ ಮೋಸದ ಜಾಗೃತಿ. ನಿನ್ನ ಜಾಗೃತಿ. ಎಲ್ಲ ಈ ಬಾಲಕ ಎಲ್ಲರನ್ನು ಕೊಲ್ಲಿ ಎಂದು ಮಹಾತ್ಮದಿಂದ ಇರುವೆಯ
ಕರೆದರೆ ಅನ್ನಗೆ ನಗೆ ಬರುತ್ತದೆ. ಅದು ಯಾತಕ್ಕೆಲೆ ಇಷ್ಟೊಂದು ಬಂಡ ತೊಳ್ಲಿಕ್ಕೆ ಯಾತಕ್ಕಂದರೆ ಅದು ಯಾತಕ್ಕೆಲೆ ಮೂಡ ಬಹಳಾಡ್ಡರ ಅವಸ್ಥೆಯ ಕಣ್ಣಾರೆ ಕಂಡು ಮತ್ತೆ ನನ್ನ ಸಮರಕ್ಕೆ ಬರುತ್ತೇನೆಂದರೆ ಅನ್ನಗೆ ಅಸಾಧ್ಯವಾಗಿ ತೋರುತ್ತದೆ. ಎಲೈ ಕೋರ ಎಲೈ ಬಂಡ ಸುಮ್ಮನೆ ಎನ್ನಗೆ ಶರಣಾಗತನಾಗು. ಬಿಟ್ಟು ಬಿಡ ಪೂಜೆ ಆಗದಿರಿ ಅನ್ನೋ ಭಾಷೆ. ಎಲೈ ರಕ್ಕಸದ ಮಾವ ಎಲೈ ಮೂರ್ಖನೇ, ಸಣ್ಣವನೊಂದು ಬಾಯಿಗೆ ಬಂದಂತೆ ಬಗಳುವೆಯ ಆಡಿದರೆ ಮಾಡುವುದರಲ್ಲೇ ಮೂರ್ಖ. ಎಲೈ ಬಂಡ ಎಲೈ ಅದಮ ನಾಡು ಬಲಶಾಲಿ ಎಂದು ಹೇಳುತ್ತಿರುವೆಯಲ್ಲ. ನಮ್ಮ ಅಪ್ಪನಿಗಿಂತ ಬುದ್ಧಿಶಾಲಿ ಅಂತೂ ಅಲ್ಲ. ಆ ಮುರಹರಿಯೇ ಪರಮಾತ್ಮರು. ಎಲೈ ಬಂಡ ಎಲೈ ಮೂರ್ಖನೇ, ವೈಷ್ಣವಿನ ಮಗ ಮನ್ಮಥನೆಂದರೆ ಎಲೈ ಮೂರ್ಖನೇ, ಎಲೈ ಬಂಡ ನಿಮ್ಮಪ್ಪನ ಎನ್ನ ಕೂಡ ಯುದ್ಧ ಮಾಡಲಾರದೆ ಓಡಿ ಬಂದರೆ ಸಮಯವು ಬರುವುದು ಅಲ್ಲ. ಎಲೈ ಮೂರ್ಖನೇ, ಎನ್ನ ಪರಾಕ್ರಮವು ನಿನಗೇನು ಗೊತ್ತಿಲ್ಲವೇ? ಹೇಗೆ ಗೌಂಡಗರ ಕೌಂಡಗರ ಪರಾಕ್ರಮವು ನನಗೆ ಗೊತ್ತಿರುವುದೇ ಮೂರ್ಖ. ಈ ಕ್ಷಣದೊಳಗಿಂದ ಅವಲಂಬನೆ ಹಿಂಡು ಮೂತುಗಳಿಗೆ ಆಗುತಿಯನ್ನು ಕೊಡುವೆ. ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲಲೇ ಕರುವ ನಿನ್ನ ಯಮಪುರ. ರತಿ ಕಮಲಗಂಧಿ ಕೌಂಡಿಕನ ಪಾತ್ರ ಪಡೆದ 500 ರೂಪಾಯಿ ಮನ್ಮಥನ ರಣಾಗ್ರದಲ್ಲಿ ಒಂದೇ ಭಾರತ ಜಾತ್ರೆಗೆ ನಿಂತು ಹೋದರು. ಹೌದು ಇವನನ್ನು ಜಾಗೃತಿಯಿಂದ ಹತ್ತ ಕಳಿಸಬೇಕು. ಈ ಅಣ್ಣ ಯುದ್ಧ ಮಾಡುವ ಪ್ರಸಿದ್ಧ ಬಂದರೆ ನಾಡಿನವರು ಎಲ್ಲ ಸಾರಥಿ ಈ ಆಟಕ್ಕೆ ತಡ ಜಾಗೃತಿಯಿಂದ ರತಿ ಇರುವ ಸದನಕ್ಕೆ ರಥವನ್ನು ಬಿಡುವಂತೆ ಓಟಿ ಜಾಗೃತಿಯಾಗಿದ್ದೆ. ಬ್ರಹ್ಮಣ ಈ ವನಿತಾ ಮಣ್ಣಿಗೆಂದು ಸೃಷ್ಟಿ ಮಾಡುವುದಕ್ಕೆ ಎಷ್ಟು ದಿವಸ ಕಷ್ಟಪಟ್ಟರೋ ಏನು. ಸಾರಥಿ ಈಗಕ್ಕೆ ಒಂದು ಶ್ಲೋಕ ಉಂಟು. ಅದೇನೆಂದರೆ ಅದೇನು ದೇವ ಕಿಂ ಕುಂತಲಂ ಕಿಂ ದಂತಂ ಕಿಂ ಹದರಂ ಕಿಂ ನಾಶಿಕಂ ಕಿಂ ಮುಖಂ. ಎಲ್ಲ ಸಾರಥಿ ಇದರ ಅರ್ಥವೇನೆಂದರೆ ಏನು ದೇವ ಸಂಪಿಗೆಯಂಥ ಮೂಗು, ಕಮಲದಂತೆ ಕಣ್ಣು, ಕಾಮನ ಬಿಲ್ಲಿನಂತೆ ಕಣ್ಣುಗು, ತೊಂಡೆಯ ಹಣ್ಣಿನಂತೆ ತುಡಿಯು, ಬಳ್ಳಿಯಂತೆ ನಡುವು, ಚಂದ್ರನಂತೆ ಮುಖವು. ಎಲ್ಲ ಸಾರಥಿ ಏನಿಸ್ರಿಯೋ ಎಲ್ಲ ಸಾರಥಿ ಈಕೆಯ ಸರಿಸಮನರಾದ ಸ್ತ್ರೀಯರನ್ನು ಈ ಧರಣಿಯಲ್ಲಿ ನಾವು ಕಾಣಲಿಲ್ಲ. ಈಕೆಯ ಕಣ್ಣುಬ್ಬ ಎಂಬ ಸಮುದ್ರದಂತೆಯೂ ಮುಂಗುರುಳೆಂಬ ಭ್ರಮರವು ನೇತ್ರವೆಂಬ ಕಮಲದ ಮೇಲೆ ಕುಳಿತಂತೆ ಈಕೆಯ ಉಂಗರ
ಅದೇನು ದೇವ? ಎಲ್ಲ ಸಾರಥಿ ಉಪದೇ ಅದೇನೆಂದರೆ ಅದೇನು ದೇವ? ಹಣೆಯ ಮೇಲೆ ಕುಂಕುಮದ ಬಟ್ಟನ್ನಿಟ್ಟು ಹಾ ಕೈ ತೋಳುಗಳಿಗೆ ಬಿಗಿಯಾದ ಕುಂಕುಮವನ್ನು ತೊಟ್ಟು ಹಾ ಮೂಗಿಗೆ ಮುತ್ತು ರತ್ನಗಳನ್ನು ಸರಿ ಮಾಡಿಸಿಕೊಂಡು ಹಾ ಗಂಧ ಕಸ್ತೂರಿಯಂ ತೀಡಿ ಹಾ ಚಂದವಾದ ತುಟಿ ಹಾ ಸಾರಥಿ ಉಪದೇ ಮೃದುವಾದಗಲ್ಲ ಹಾ ಸಾರಥಿ ಉಪದೇ ಕೋಗಿಲ ಕಂಠ ಹಾ ಕಂಠದ ದರಜದ ಈ ಕಂಠೀರ ಹಾರಂಗಳು ಹಾ ಎಷ್ಟು ಶೃಂಗಾರದಿಂದ ಇರುವ ನೋಡಿದೆಯಲ್ಲ ಸಾರಥಿ. ಹೌದು ಉಪದೇ ದೇವರ ಸಾರಥಿ ಉಪದೇ ಈ ಸುಂದರಾಂಗಿಯ ತುಟಿಗೆ ಬಣ್ಣವನ್ನು ಓಡಿಕೊಂಡು ಹಾ ಎಲ್ಲ ಸಾರಥಿ ಉಪದೇ ಈ ಸುಂದರಾಂಗಿಯ ತುಟಿಗೆ ಬಣ್ಣವನ್ನು ನೋಡಿ ಒಂದೇ ಹಣ್ಣು ಹಾಕಿಕೊಂಡು ಮೊರೆಯನ್ನು ತೋರಿಸಲಾರದೆ ಸಮುದ್ರವನ್ನು ಸೇರಿತು. ಎಲ್ಲ ಸಾರಥಿ ಉಪದೇ ಈಕೆಯ ಕುತ್ತಿಗೆ ತ್ರಿವಳಿಯ ಕಂಡು ಹಾ ಒಬ್ರು ಹಾ ಎದುರಿಗೆ ನಿಲ್ಲಲಾರದ ಶಂಕವನ್ನು ಹಾಕಿಕೊಂಡು ಸಮುದ್ರವನ್ನು ಸೇರಿತು. ಎಲ್ಲ ಸಾರಥಿ ಉಪದೇ ಈ ಲಕ್ಕಲ ತಾಂಗಿಯ ಕುಂಭ ಧ್ವನಿಗಳನ್ನು ನೋಡಿದ್ಯಾ ಹಾ ಎಲ್ಲ ಸಾರಥಿ ಉಪದೇ ಎಲ್ಲ ಸಾರಥಿ ದೇವ ಈಗ ಸಮಯವಾಗಿರುವುದು 5:40. ಹೌದು ದೇವ ಇವಳ ಮೂಗಿನ ಮೇಲೆ ಇರುವುದು ಬಂಗಾರದ ಮುತ್ತು. ನಿನ್ನಗೆ ನನ್ನಗೆ ಕೂಡಿ ಬಂದಿರುವುದು ಸರಿಯಾದ ಮುತ್ತು. ಒತ್ತಿಗೆ ಸರಿಯಾಗಿ ಎತ್ತಿಕೊಂಡು ಹೋಗುವುದು ಈ ದಿಟ್ಟ ಕೌಂಡಿಗನಿಗೆ ಗೊತ್ತು. ಎಲ್ಲ ಸಾರಥಿ ಉಪದೇ ಈ ಲಕ್ಕಲ ತಾಂಗಿಯ ಕುಂಭ ಕುಜಧ್ವೈರ ನೋಡಿದ್ಯಾ ಹಾ ಎಲ್ಲ ಸಾರಥಿ ಉಪದೇ ಇದಕ್ಕೆ ಒಂದು ಶ್ಲೋಕ ಉಂಟು. ಅದೇನೆಂದರೆ ಅದೇನು ದೇವ? ಹರಸಿಕಂ ಜನ ಸಂಭಾಷಣತೋ ರಸಿಕ ಜನವತ ಕಲಹಲಂಬೆ ನಿಂಬೆ ಕುತತ್ತಿ ಆಲಿಂಗನೆ ಪಾದ ಪಾದ ಪ್ರಾಣ ಮುಕ್ತಂ. ಹೌದಾ? ಎಲ್ಲ ಸಾರಥಿ ಇದರ ತಾತ್ಪರ್ಯವೆಂದರೆ ಏನು ದೇವ? ರಸಿಕತೆ ಇಲ್ಲದವರ ಕೂಡ ಮಾತನಾಡುವುದಕ್ಕಿಂತ ಹಾ ಅರಸಿಕತೆ ಇಲ್ಲದವರ ತಡಹಿ ಜಗಳ ಸಾರಥಿ ಉಪದೇ ಇದರ ತಾತ್ಪರ್ಯವೇನೆಂದರೆ ಏನು ದೇವ? ರಸಿಕತೆ ಇಲ್ಲದವರ ತಡಹಿ ಜಗಳವಾಡುವುದಕ್ಕಿಂತ ಅರಸಿಕತೆ ಇಲ್ಲದವರ ತಡಹಿ ಜಗಳವಾಡುವುದೇನೇತು ಹಾ ತನ್ನ ಕೈ ಮೀರಿದ ಕುಚಗಳುಳ್ಳ ಸ್ತ್ರೀಯರನ್ನು ಆಲಿಂಗನ ಮಾಡುವುದಕ್ಕಿಂತ ಹಾ ನಿಂಬೆ ಹಣ್ಣಿನಂತೆ ಕುಚಗಳುಳ್ಳ ಸ್ತ್ರೀಯರು ಕೂಡ ಪಾದದಿಂದ ಒಲಿಸಿಕೊಳ್ಳುವುದಲ್ಲೇ ಒಂದು ಶಾಸ್ತ್ರವಿರುವುದು. ಹೌದೇನು ದೇವ? ಸಾರಥಿ ಉಪದೇ ಅದರಂತೆ ಈ ಕೋಮಲಾಂಗಿಯ ಕುಚಧ್ವನಿಗಳು ಹಾ ನಿಂಬೆ ಹಣ್ಣಿನಂತೆ ಎಷ್ಟು ಗಟ್ಟಿಯಾಗಿರುವ ಮಾಡಿದೆಯಾ ಸಾರಥಿ? ಸಾರಥಿ ಉಪದೇ ಇರಲಿ ಹಾ ಈ ಕೈಯನ್ನು ಮಾತನಾಡಿಸಿ ನೋಡುವೆನು. ಹಾ ಎಲೆ ಸುಂದರಿ ಹೌದಾ? ನಿನ್ನ ಪ್ರಿಯ ಸುಂದರ ಬಂದಿರುವನು ಮಾತನಾಡು ಎಲ್ಲ ಸಾರಥಿ ಉಪದೇ ಈ ಕೈಯನ್ನು ನಾನೆಷ್ಟು ಮಾತನಾಡಿಸಿದರು ಹಾ ಮಾತನಾಡದೇ ಇರುವ ಎಷ್ಟು ಜನಗಳಪ್ಪ? ನೀನು ಸ್ವಲ್ಪ ಹಿತ್ತ ಬರುವಂತರಾಗು. ಹಾ ಸಾರಥಿ ಎಲೆ ಹೆಣ್ಣೆ ಗಜ ನಿಂಬೆ ಹಣ್ಣೆ ಎಲ್ಲ ಸಲುವಾಗಿ ನಾನೇ ಬಂದಿರುವುದು. ಅದಕ್ಕೆ ತರಾನು ಎಲೆ ಹೆಣ್ಣೆ ಗಜ ನಿಂಬೆ ಹಣ್ಣೆ ಸುಲಿದ ಬಾಳೆ ಹಣ್ಣೆ ಎಣ್ಣ ಹಿಂದೆ ಭಾಮಂದ ಮತ್ತೆ
ಆ ಕುಲಗೇಡಿ ಶ್ರೀಕೃಷ್ಣನ ಮಗನನ್ನು ಲಗ್ನ ಮಾಡಿಕೊಂಡು ನೀನ್ಯಾವ ಸುಖ ಪಡ್ತಿ? ಎಲ್ಲಿ ರಾಣಿ ಕಾಮಿನಿ ಇನ್ಯಾತಕ್ಕೆ ಸುಮ್ಮನೆ ಕುಳಿತಿರುವೆ? ಹೆಣ್ಣ ಕೂಡ ಮಾತನಾಡು, ಮೌನವಂಬಿಡು, ಹರ್ಷವಂಬಡು, ಕಣ್ಣು ಚೆಂದ ನೋಡು. ಹೊರಗಿಂದ ಶವಾಗತನಾಗಿ ಬೇಡಿಕೊಳ್ಳುವನು ವ್ಯಸನವನ್ನು ಬಿಟ್ಟು ಸಂತೋಷವನ್ನು ಪಟ್ಟು ನನ್ನ ಹಿಂದೆ ಬಾರಮನೆ ಎಲ್ಲ ನಿಮ್ಮ ಕರ್ಮವನ್ನು ಬಿಡಿದ ಚೆನ್ನಯ್ಯ ವೈದ್ಯರ ಸುಂದರಿ ಇನ್ನು ಮೇಲೆ ಆ ಮನ್ಮಥನಂಬರಿ ನನ್ನನ್ನೇ ಪಟ್ಟದ ಗಂಡನಂದು ತಿಳಿ ಇಡೀ ಹಿಡಿಯನ ಪಟ್ಟಣಕ್ಕೆ ನಾನು ಆಗಿದ್ದಿಲ್ಲಪ್ಪ. ಅಮ್ಮ ಇದೇನಿದು? ಬುದ್ಧಿ ಹೇಳು. ಯಾವಾಗ ಅಮ್ಮನೇ ಅಕ್ಕಯ್ಯ, ಏನ್ ನಿನ್ನ ಹಾರ್ಬಟ ಅದು ಯಾತಕ್ಕೆ ಅಕ್ಕಯ್ಯ? ಇಲ್ಲಿ ಏತಕ್ಕಾಗಿ ಬಂದಿರುವೆ? ನಿನ್ನ ಮಗಳನ್ನು ಲಗ್ನ ಮಾಡಿಕೊಳ್ಳುವುದಕ್ಕೆ ಬಂದಿರುವ ಅಕ್ಕಯ್ಯ. ನನ್ನ ಮಗನಾದ ರತಿಯನ್ನು ಲಗ್ನ ಮಾಡಿಕೊಳ್ಳುವುದಕ್ಕೆ ಬಂದಿರುವೆಯ? ಹೌದು ಅಗ್ರಜೆ. ನಿನಗೆ ಕೊಡುವನೆಂದು ಯಾರು ಹೇಳಿದರು? ಮಾವನಾದ ಕಮಲರಾಜನು ಮತ್ತು ನೀನು ಮಾತು ಕೊಟ್ಟಿರುವಲ್ಲ ಅಕ್ಕಯ್ಯ. ನಾನು ಕೊಟ್ಟಿರೋದಿಲ್ಲ. ಅದು ಯಾರು ಕೊಟ್ಟಿರುವರು ಅಕ್ಕಯ್ಯ? ನನ್ನ ಮಾವನಾದ ಕಮಲೇಶನೇನಾದ್ರೂ ಕೊಟ್ಟಿರಬಹುದು. ಕಮಲರಾಜನು ನಿನ್ನಗೆ ಏನಾಗಬೇಕು ಅಕ್ಕಯ್ಯ? ಪತಿಯಾಗಬೇಕು. ಪತಿಯಾಗಬೇಕು. ಮತ್ತೆ ಹೇಳುವಲ್ಲ ಅಕ್ಕಯ್ಯ. ನಾನು ಮೊದಲ ಹೇಳಿದೆ ನನ್ನ ತಮ್ಮನಾದ ಕೌಲಿಕರಿಗೆ ಸರ್ವತ ಕೊಡಲಾರರೆಂದು. ಹುಟ್ಟಿದಾಗಲೇ ಹೆಸರಿಟ್ಟಿರುವೆಯಲ್ಲ ಅಕ್ಕಯ್ಯ. ನಾನು ಮಾತ್ರ ಇಟ್ಟಲು ಸಾಧ್ಯವಿಲ್ಲ. ಯಾಗಕ್ಕೆ ಸಾಧ್ಯವಿಲ್ಲ ಅಕ್ಕಯ್ಯ. ನಿನ್ನಂಥ ಮೂರ್ಖನಿಗೆ ಕೊಡುವುದಿಲ್ಲ. ಯಾಗಕ್ಕೆ ಕೊಡುವುದಿಲ್ಲ ಅಕ್ಕಯ್ಯ. ಅವಳಿಗೆ ಇಷ್ಟ ಇರಬೇಕಲ್ಲ. ನನಗೆ ಇಷ್ಟ ಇರುವುದಲ್ಲ. ನಿನಗೆ ಇಷ್ಟ ಇದ್ದರೆ ಆಯ್ತೆ. ಅವಳಿಗೆ ಇಷ್ಟ ಇಲ್ಲದಿದ್ದರೆ ಆಯ್ತು ಲೋ ಮೂರ್ಖ, ಅಕ್ಕಯ್ಯ. ಹೆಣ್ಣ ಗಂಡಿನ ಮನಸ್ಸು ಒಂದಾದರೆ ಸಂಸಾರವೋ ಇಲ್ಲವಾದರೆ ನರಕವಾಗುವುದು. ಮೂರ್ಖ, ಹೇಳಿದ ಕೇಳು. ಅದೇ ಯಾತಕ್ಕೆ ನಿನ್ನಾಗೆ ಗಿಡದ ಮೇಲಿನ ಹೆಳವು ಬಯಸಿದರೆ ದೊರೆಯಬಹುದು ಫಲ. ಅಕ್ಕಯ್ಯ, ಅಮ್ಮನೇ, ಗಿಡದ ಮೇಲಿನ ಹಣ್ಣನ್ನು ಬಯಸಿದಂತೆ ಹೇಳಿದೆಯಲ್ಲ ಅಗ್ರಜ. ಸ್ವಪ್ನಕ್ಕೆ ಬಂದ ಹಣ್ಣನ್ನು ಗಿಣಿಗೆ ಕುಕ್ಕಿದಂತೆ, ಪ್ರಾಯಕ್ಕೆ ಬಂದ ಸ್ತ್ರೀಗಳನ್ನು ಪುರುಷನು ಮೋಹಿಸಿದಂತೆ ಅಕ್ಕಯ್ಯ ನಿನ್ನ ಮಗಳ ಯೌವನ ರೂಪವನ್ನು ನೋಡಿ ನಾನು ಬಯಸಿ ಬಂದಿರುವುದೇ ಅಕ್ಕಯ್ಯ. ಅಗ್ರಜ, ನಿನ್ನಂತ ಮೂರ್ಖನಿಗೆ ನಾನು ಸರ್ವತ ಕೊಡುವುದಿಲ್ಲ. ನಿನ್ನ ಕೊಡಲಕ್ಕೆ ನಾನು ಬಿಡುವುದಿಲ್ಲ ಅಕ್ಕಯ್ಯ. ನಿನ್ನನ್ನು ಇಲ್ಲಿಗೆ ಕರೆದವರಾರು. ಅವನ ಮನೆಗೆ ಲೆಕ್ಕವಿಲ್ಲದಷ್ಟು ಬರುವನು. ನಾನು ನಿನಗೆ ಲೆಕ್ಕವಿಲ್ಲದ ಕೊಡುವುದು ನೋಡು. ನಾನು ಬಿಡುವುದನ್ನು ನೋಡು ಅಮ್ಮನೇ, ಅಕ್ಕಯ್ಯ. ಗಿಡದ ಮೇಲೆ
ಪರಸ್ತ್ರೀಯರನ್ನು ಬಯಸಿಲ್ಲವಲ್ಲ ಅಕ್ಕಯ್ಯ ಅಮ್ಮನೇ ಅಗ್ರಜ. ಆದರೆ ಅವಳ ಮನದಲ್ಲಿ ಮನ್ಮಥನೇ ಇರುವನು. ನನ್ನ ಮನದಲ್ಲಿ ನಿನ್ನ ಮಗಳಿರುವಲ್ಲ, ಅವಳಿಗೆ ಇಚ್ಛಿರಬೇಕಲ್ಲ. ಅವರಿಗೆ ಇಷ್ಟ ಇರುವುದು ಅಕ್ಕಯ್ಯ. ಓ ಮೂರ್ಖ, ಅಗ್ರಜ. ನನ್ನ ಮಗಳು ನನ್ನ ಇಷ್ಟ ಎಂತಂತ ಮೂರ್ಖನಿಗೆ ಕೊಡುವುದಿಲ್ಲ. ನಮ್ಮ ಸೋದರ ಮಾವನ ಮಗಳನ್ನು ಲೆಕ್ಕವಿಲ್ಲದಂತೆ ಕೇಳುವ ಅಕ್ಕಯ್ಯ. ಲೆಕ್ಕವಿಲ್ಲದೆ ಕೇಳುವೆಯಾ? ಹೌದು ಅಗ್ರಜ. ನಾನು ನಿನಗೆ ಲೆಕ್ಕವಿಲ್ಲದೆ ಕೊಡುವನು ನೋಡು. ಕೊಟ್ಟು ಮಾಡು ಓ ಕೃಷ್ಣ, ಅಗ್ರಜ. ತಮ್ಮನನ್ನ ಮಗಳ ಕರವನ್ನು ಬೆಟ್ಟಿಲಿಂದ ಹೊರಟು ಕಂಡಿರ ತಮ್ಮನ ಕರವನ್ನು ಕರೆ. ಅಕ್ಕಯ್ಯ ಆಹೇ ಅಕ್ಕ, ಅಕ್ಕರೆಯಿಂದ ಈ ಕೋರಿಯನ್ನು ಬಿಡಿ ಎಂದು ಯಾತಕ್ಕೆ ಬೇಡಿವೆ ಅಕ್ಕಯ್ಯ? ಎಂಥ ಮಾತುಗಳನ್ನು ನೀನು ಆಡದ ನಿನ್ನ ಅಂತಃಪುರಕ್ಕೆ ನಡೆಸೋದರೆ ಈ ಕಾಲಕ್ಕೆ ಬಿಡುವುದು ಮರ ಅಕ್ಕಯ್ಯ. ನನ್ನ ಮಗಳ ಹತ್ತಿರ ಹೋಗಬೇಡ. ಅಕ್ಕಯ್ಯ ನನ್ನ ಮಗಳ ಹತ್ತಿರ ಹೋಗಬೇಡ ಎಂದು ಹೇಳಿ. ಪರಸ್ತ್ರೀಯರ ಸನಿಹಕ್ಕೆ ಹೋಗಿಲ್ಲವಲ್ಲ ಓ ಮೂರ್ಖ, ಅಗ್ರಜ. ಓ ಕೃಷ್ಣ, ಅಮ್ಮಯ್ಯ ಅಕ್ಕ ಎಂಬ ಹಂತಕರಣವಿಲ್ಲದೆ ನನ್ನನ್ನು ರಂಡತನಕ್ಕೆ ಗುರಿ ಮಾಡಿದ ಪಾತಕನು ನೀನು. ನಿನಗೆ ತಮ್ಮನೆಂಬ ಅಂತಃಕರಣವಿಲ್ಲವೇ? ನಿನಗೆ ಹಕ್ಕ ಎಂಬ ನನಗೆ ಯಾತಕ್ಕೆ ಹೋಗಬಾರದು ಮಗಳನ್ನು ಓ ಮೂರ್ಖ, ಅಕ್ಕಯ್ಯ. ಎಂತ ತಮ್ಮನುಟ್ಟಿರುವೆ ಲೋ ಕೃಷ್ಣ. ಅಕ್ಕಯ್ಯ ಎಲ್ಲರ ಮಲ ಬಿಟ್ಟಿದ್ದ ಹಾಲನ್ನು ಕುಡಿದವನು ಈ ನಿನ್ನ ತಮ್ಮನ ಅಗ್ರಜೆ. ಅಂಥವನ ಮೇಲೆ ನಿನಗೆ ಕನುಕುರವಿಲ್ಲವೇ ಅಕ್ಕಯ್ಯ? ಓ ಕೃಷ್ಣ, ಅಕ್ಕಯ್ಯ ಲೋ ಪಾಪಿಷ್ಠ, ಅಗ್ರಜೆ. ಲೋ ಮೂಢ, ಅಕ್ಕಯ್ಯ ನೀನು ಹೆಣ್ಣನ್ನು ಭ್ರಷ್ಟ ಪರಮ ಪಾಪಿಷ್ಟ ಏನು ಚಿಂತೆ ಇಲ್ಲ. ನಿನ್ನ ಮಗಳನ್ನು ಮಾತ್ರ ಎಲ್ಲಗೆ ಕೊಡ ಅಕ್ಕಯ್ಯ. ಮೂಢ ಬಿಟ್ಟು ಬಂದಿರುವೆ. ಊರ ಬಿಟ್ಟು ಬಂದಿರೋಣ ಅಕ್ಕಯ್ಯ. ಲೋ ಮೂರ್ಖ, ಮಗಳನ್ನು ಮಾಡಿಕೊಳ್ಳುವುದಕ್ಕೆ ಎಷ್ಟು ಬೇಕಾದ್ರೂ ಬಿಟ್ಟು ಬರುವುದು ಲೋ ಕೃಷ್ಣ, ಅಗ್ರಜೆ. ಎನ್ನಯ ನೀನು ಎನ್ನಗೆ ಮಗಳನ್ನು ಕೊಡುತ್ತಿದ್ದರೆ ಕೊಡದಿದ್ದರೆ ನಿನ್ನ ಗಂಡನಿಗೆ ಆದ ಗತಿ ನಿನ್ನಗೆ ಆಗುವುದು ನೋಡು ಅಕ್ಕಯ್ಯ. ಏನು ಹೊರಗೆ ಇದ್ದ ಮಾತನ್ನಾಡಿ ನೋಡು ಅಕ್ಕಯ್ಯ. ನಿನಗೆ ಕೇಡಗಳ ಕೂಡಿ ಬಂದಂತೆ ಕಾಣುತ್ತಿರುವುದು. ಕೇಳ ಬಂದ ಲೋ ಕೃಷ್ಣ, ಅಕ್ಕಯ್ಯ. ಅಗ್ರಜೆ. ಲೋ ಪಾಪಿಷ್ಠ, ಅಕ್ಕಯ್ಯ ಅಕ್ಕ ಎಂಬ ಅಂತಃಕರಣವಿಲ್ಲದೆ ನನ್ನನ್ನು ರಂಡತನಕ್ಕೆ ಗುರಿ ಮಾಡಿದ ಪಾತಕನೇ ನೀನು. ಅಕ್ಕಯ್ಯ ನಿನ್ನಗೆ ತಮ್ಮನಂಬ ಅಂತಃಕರಣವಿಲ್ಲ ಅಗ್ರಜೆ. ಲೋ ಮೂರ್ಖ, ಅಕ್ಕಯ್ಯ. ಒಂದು ಬಾಂಧವರನ್ನು ಅಪ್ಪಿಸಿದೆ. ಹಾ ಕೇಳಿದ ನನ್ನ ಮಗನಾದ ರತಿಯನ್ನು ಹೋರಾಡುವುದನ್ನೇ ಸರಿಯಲ್ಲ. ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ. ತಮ್ಮನ ಮಗಳ ಕರವನ್ನು ಬಿಟ್ಟು ಎನ್ನ ಅಂತಃಪುರವನ್ನು ಬಿಟ್ಟಿಲ್ಲ ಹೊರಟುವ ಮೂರ್ಖ ಮಾಡಬೇಡ ಅನ್ನೋ ತಕ್ಷಣ. ಆಹೇ ಅಕ್ಕ, ಆಹೇ ಮೂರ್ಖ ಮನುಜನೇ, ಮಾತು ಮಾತಿಗೆ ನೀತಿ ತಪ್ಪಿದ ಮಾತುಗಳು ಎನ್ನಳು ಯಾತಕ್ಕೆ ಮಾತನಾಡುತ್ತಿ ಅಕ್ಕಯ್ಯ? ಎಂಥ ಮಾತುಗಳು ಇನ್ನೊಮ್ಮೆ ಹೊರಡಿದ ನಿನ್ನ ಮರ್ಯಾದೆಗೆ ನೋಡಿದ ಕುತ್ತಿಗೆಯನ್ನು ಕಡಿದು ಹತ್ತಕರ ಹೋಗಿದ್ದವನು ಬಹು ಎಚ್ಚರದಿಂದ ಮಾತನಾಡಕ್ಕ ಒಬ್ರು ನಿನ್ನ ಮಗ ಅಕ್ಕಯ್ಯ ನಿನ್ನ ಮಗಳನ್ನು ಎಳೆದುಕೊಂಡು ಹೋಗವನು. ಅವಳನ್ನು ಗೊಂಬೆಯಿಂದ ತೆಗೆದುಕೊಂಡವಯ್ಯ. ಗೊಂಬೆಯಾದರೆ ಸುವರ್ಣಿಸಲಿರುವ ಅಕ್ಕಯ್ಯ. ನಿನ್ನ ಮಗಳ ಹೆಣ್ಣಾಗಿದ್ದ ಗೋಸ್ಕರವೇ ಎತ್ತಿಕೊಂಡು ಹೋಗಿ ಲಗ್ನ ಮಾಡಿಕೊಳ್ಳುವನೆಂದು ಹೇಳಿದನಲ್ಲ, ಎತ್ತಿಕೊಂಡು ಹೋಗುವಯ್ಯ. ಸಹಜವಾಗಿ ಎತ್ತಿಕೊಂಡು ಹೋಗುವೆನು. ಲೋ ಕೃಷ್ಣ, ಅಕ್ಕಯ್ಯ ಅರಿಸುತ್ತ ಮನ್ಮಥನೇ ರತಿಯ ಗಂಡನಿಂದ ಬ್ರಹ್ಮಲಿಕ್ಕೆ ತರುವುದು. ರತಿಯ ಗಂಡನ ಕೌಶಿಕನೆಂದು ಬ್ರಾಹ್ಮಣಕ್ಕಿರುವುದು ಬ್ರಹ್ಮಲಿಕ್ಕೆ ತರುವುದೇ? ಹೌದಕ್ಕಯ್ಯ.
ಅಕ್ಕಯ್ಯ ಲೋ ಮೂರ್ಖ, ಅಕ್ಕಯ್ಯ ಪ್ರತಿಯಿಂದಲೇ ನಿನ್ನ ಪ್ರಾಣ ಹೋಗಬೇಕೆಂದು ಬ್ರಹ್ಮದಕ್ಕೆ ತೆಗೆಯಬಹುದು. ಆ ಬ್ರಹ್ಮನಿಗಿಂತ ಹರಿಸಬೇಕಲ್ಲ ಅಳಿಸಿಕೊಂಡು ಬಂದಿರುವೆಯ ಬ್ರಹ್ಮ ವಿಷ್ಣು ಶಾಂತಿಗಳು ಎನ್ನ ಕೈವಶದಲ್ಲಿರುವರೇ ಅಕ್ಕಯ್ಯ. ಲೋ ಭ್ರಷ್ಟ, ಅಗ್ರಜ ಲೋ ಪಾಪಿಷ್ಟ, ಅನುಜ ಹರೇ ನಾನು ರಣಭಕ್ಷಕನಾದರೆ ನೀನು ಯಾರು? ನೀನು ರಣಭಕ್ಷಕ ತಾನೆ? ನಾನು ಕೇಳಲು ಉತ್ತರ ಕೊಡು. ನಾನು ರಣಭಕ್ಷಕನಾದ್ರೆ ನೀನು ಯಾರು? ನೀನು ರಣಭಕ್ಷಕ ತಾನೆ? ಅಕ್ಕಯ್ಯ ನಿನ್ನಗಿಂತ ನಿನ್ನ ಮಗಳಿಗಿಂತ ಹೆಚ್ಚಾಗಿರೋವೇ ಅಕ್ಕಯ್ಯ. ಹೌದು ಅಗ್ರಜೆ, ಗುಣಗಳು ಅಕ್ಕಯ್ಯ ಇರಬಹುದು ಅಕ್ಕಯ್ಯ. ಲೋ ದುರ್ಮಾರ್ಗ, ಅಕ್ಕಯ್ಯ ಹರಿಸುತ್ತ ಮನ್ಮಥನೇ ರತಿಯ ಗಂಧವನ್ನು ಗಂಧಲಕ್ಕೆ ತೆಗೆಯುವುದು ಇದನ್ನು ತಪ್ಪಿಸಲು ಧಾರಿಂದಲೂ ಸಾಧ್ಯವಲ್ಲ. ಲೋ ಮೂರ್ಖ, ಅಗ್ರಜ ಅಕ್ಕಯ್ಯ ನಿನ್ನಂತ ಎಡಪಕ್ಷಗಳಿಗೆ ನನ್ನ ಮಗನು ಕೊಡಲಾರನ ಭ್ರಷ್ಟ. ನೀನು ಕೊಡಲಿದ್ದರೆ ನಾನು ಬಿಡುವುದಲ್ಲ ಅಕ್ಕಯ್ಯ. ಅಯ್ಯೇ ಬುದ್ಧಿ ಇಲ್ಲದ ಶುದ್ಧ ಮಕ್ಕಳೇ, ಬುದ್ಧಿ ಇಲ್ಲದ ಆಮದಾಂಧರನ ಕರೆಸಿ ಮುದ್ದು ಮುಗಿಯಾದ ನೃತ್ಯ ಕೊಟ್ಟು ಸಂಭ್ರಮದಿಂದ ಲಗ್ನ ಮಾಡಲು ಪ್ರಯತ್ನ ಪಡು. ನಿಮ್ಮ ಅಂತರಂಗ ಯಾರಿಗೂ ತಿಳಿಯದ ಸಹೋದರೇ, ಈ ರತಿಯನ್ನು ಬಿಡುವುದು ಮಗ. ಎಳವು ಪರಮ ಪಾಪಿಷ್ಠ ಅಗ್ರಜೆ ಪರನಾದಿಯರನ್ನ ಬಯಸಿ ಎಂತೆಂದವರು ಏನಾಗಿರೋರು ಗೊತ್ತೇ? ಏನಾದರೂ ಅಕ್ಕಯ್ಯ ಹತನಾಗಿ ಹೋದರು. ಎಂಥವರಾದರಾದರು ಹೇಳಲೆ ಅಕ್ಕಯ್ಯ. ಏನು ಹೇಳಿದ ಅಕ್ಕಯ್ಯ? ದಶಕಂಠ ರಾವಣನು ಸೀತೆಯನ್ನು ಬಯಸಿ ತನ್ನ ಪ್ರಾಣವನ್ನು ಕಳೆದುಕೊಂಡನು. ಅದರಂತೆ ನನ್ನ ಮಗಳಾದ ರತಿಯನ್ನು ಬಯಸಬೇಡ. ದಶಕಂಠನಾದ ರಾವಣನು ಏನು ಮಾಡಿದನ ಅಕ್ಕಯ್ಯ? ಸೀತೆಯನ್ನು ಬಯಸಿದನೆಂದು ಹೇಳಿ. ಸೀತೆಯನ್ನು ಬಯಸಿದನ ಅಕ್ಕಯ್ಯ? ರಾವಣ ಅಕ್ಕಯ್ಯ ಅಮ್ಮನೇ ಪರಸತಿಯನ್ನು ಬಯಸಿ ರಾವಣನು ಕೆಟ್ಟು ಹೋದನೆಂದು ಹೇಳಿದೆಯಲ್ಲ. ರಾವಣನ ಮೂಲವರಿಗೆ ಗೊತ್ತಿಲ್ಲ ಅಕ್ಕಯ್ಯ. ನಿನಗೆ ಗೊತ್ತಿದ್ದರೆ ಹೇಳು ಅಕ್ಕಯ್ಯ. ಅದು ಕೇಳು ಅಗ್ರಜೆ. ನೀನು ಕೆಟ್ಟ ಗುಣವಲ್ಲ, ಕೆಟ್ಟವರ ವಿಚಾರವೆಲ್ಲ ತಿಳಿದುಕೊಂಡೇ ಬಂದಿರುವೆ. ಇದು ಒಳ್ಳೆ ವಿಚಾರ ಅಕ್ಕಯ್ಯ. ನೀನು ನನಗೆ ಮಗಳನ್ನು ಕೊಡುವುದು ಒಳ್ಳೆ ವಿಚಾರವಲ್ಲ ಅಗ್ರಜೆ. ನಿನ್ನಂತ ಮೂರ್ಖನಿಗೆ ಕೊಡುವುದಿಲ್ಲ. ನನ್ನಂತ ಒಳ್ಳೆ ಗುಣದವನು ನಿನ್ನ ಮಗಳಿಗೆ ಸಿಗಬೇಕಾದರೆ ಗೊತ್ತಿರಬೇಕು ಅಕ್ಕಯ್ಯ. ನೀನು ಬೇಡ ಅಕ್ಕಯ್ಯ ಪರಸ್ತ್ರೀಯರ ಘೋರಾರಣ್ಯದಲ್ಲಿ ನಾರು ಮೊಟ್ಟೆಯನ್ನಿಟ್ಟು ಹಣ್ಣವಿಲ್ಲದ ಗಿಡದ ಮರೆಯಲ್ಲಿ ಮಲಗಿದ ಸೀತೆಯನ್ನು ಕಂಡು ಪರಮಶಿವ ಭಕ್ತನಾದ ರಾವಣನ ಪರಸ್ತ್ರೀಯರು ಕಷ್ಟದಿಲ್ಲದೆ ಬಾರದೆಂದು ತಿಳಿದು ಶೋಕರಹಿತವಾದ ಅಶೋಕವನದಲ್ಲಿಟ್ಟ.
ಸೀತೆಯರನ್ನು ಬಯಸಿ ಕೆಟ್ಟ ತನ್ನ ವಂಶವನ್ನು ನಾಶ ಮಾಡಿಕೊಟ್ಟ ಅಕ್ಕಯ್ಯ. ಇದು ಎಲ್ಲ ಕಟ್ಟು ಕಥೆಯನ್ನು ನೀನು ಕೇಳಿದೆಯಲ್ಲ. ರಾವಣನು ಸೀತೆಯಿಂದ ಕೆಡಲಿಲ್ಲ, ತನ್ನ ತಮ್ಮನಾದ ವಿಭೀಷಣನಿಂದಲೇ ರಾವಣನ ಕೆಟ್ಟದೆ ಅಕ್ಕಯ್ಯ. ಅಕ್ಕಯ್ಯ ನೀನು ಯಾರಿಂದ ಕೆಟ್ಟೆ? ನಾನು ಯಾರನ್ನ ಕೆಡುವುದಿಲ್ಲ ಅಕ್ಕಯ್ಯ, ಯಾರಿಂದ ಕೆಡುವುದಿಲ್ಲ, ಕೆಡುವುದಿಲ್ಲ ಅಗ್ರಜ. ಹೋಗೋದಿಲ್ಲ. ಏನಕ್ಕಯ್ಯ? ನಿನ್ನ ಗುಣವೆಲ್ಲ ಅಕ್ಕಯ್ಯ ನನಗೆ ಬಂದಿರುವುದು. ನನ್ನ ರಕ್ತ ಬೇರೆ ನಿನ್ನ ರಕ್ತ ಬೇರೆ ಅಗ್ರಜ. ಈ ಬರೋದು ಒಂದೇ ರಕ್ತ ಅಕ್ಕಯ್ಯ. ಯಾತಕ್ಕೆ ಆಗುವುದಿಲ್ಲ ಅಗ್ರಜ? ಚೆನ್ನಾಗಿ ಹೇಳುವುದೇ. ಅಕ್ಕಯ್ಯ, ನಿನ್ನ ಮಗಳನ್ನು ನೀನು ಕೊಡುವವರೆಗೂ ಈ ಅಂತಃಪರವನ್ನು ಬಿಟ್ಟು ಹೋಗುವುದಿಲ್ಲ ಅಕ್ಕಯ್ಯ. ಅಹೇ ಉಚ್ಚಮ್ಮ, ಈಗಿನ ವ್ಯಾಳ್ಯದಲ್ಲಿ ಈ ಸತಿಮಣಿಗಳನ್ನು ಬಿಡಿಯನ್ನು ಕರ ಮುಗಿದ ನುಡಿಗಳಿಗೆ ಬೇಡಿಕೊಂಡರೆ ಅಯ್ಯೋ ನನಗೆ ಅಂತಃಕರ ಮಾಡಲು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಹೋಗಿ ಚಮ್ಮ. ಕುಮಾರಣ್ಣ ಅನ್ನ ಎಂಬ ಎರಡು ಅಕ್ಷರಗಳನ್ನು ಬಿಟ್ಟು ಗಂಡ ಎಂಬ ಎರಡು ಅಕ್ಷರಗಳಲ್ಲಿ ಏತಕ್ಕೆ ಕರೆಯಬಾರದು? ಅಣ್ಣ ಎಂದು ಏತಕ್ಕೆ ಕರೆಯಬಾರದು? ನಾನು ನಿನ್ನಗೆ ಸೋದರ ಮಾವನೇ ಸುಂದರಿ. ಸೋದರ ಮಾವ ಹೌದನೇ ಮಾವನೇ? ಹೌದಲ್ಲವೇ? ಹೌದು ಸುಂದರ. ಎತ್ತ ತಂದೆ ತೀರಿದ ನಂತರ ಸೋದರ ಮಾವನೇ ತಂದೆಯ ಸ್ಥಾನದಲ್ಲಿರಬೇಕು. ಎತ್ತ ತಂದೆಯ ತೀರಿ ಹೋದ ಮೇಲೆ ಸೊಸೆಯನ್ನು ಮಾವನೇ ಲಗ್ನ ಮಾಡಿಕೊಳ್ಳಬೇಕು. ತಪ್ಪು ಕಲ್ಪನೆ. ನೀನು ತಿಳಿದಿರುವೆ. ನೀನು ಬೇರೆಯವರಿಗೆ ಕನ್ಯಾದಾನವನ್ನು ಮಾಡಿಕೊಡಬೇಕು. ಯಾರಿಗೆ ಕನ್ಯಾದಾನವನ್ನು ಮಾಡಿಕೊಡಬೇಕು? ಮನ್ಮಥನಿಗೆ. ನಾನು ನಿನ್ನ ಗಂಡನಲ್ಲವೇ? ಅಲ್ಲ. ನಾನು ನೀನು ನನಗೆ ಅಕ್ಕನವಳು. ಮೊದಲು ನಿನ್ನ ನಿಲ್ಲಿಗೆ ಬಾ ಎಂದು ಕರೆದವರು ಯಾರು? ಅಕ್ಕನ ಮನೆಗೆ ಲೆಕ್ಕವಿಲ್ಲದಷ್ಟು ಬರುವನೇ ಸುಂದರಿ. ಅಕ್ಕನ ಮನೆಗೆ ಲೆಕ್ಕವಿಲ್ಲದಷ್ಟು ಬರುವೆಯಾ? ಅಕ್ಕನ ಮಗಳ ಮನೆಗೆ ಲೆಕ್ಕವಿಲ್ಲದಷ್ಟು ಬರುವನು. ಕರೆದವರ ಮನೆಗೆ ಬಂದವರಲ್ಲಿ ಏನೆಂದು ಕರೆಯಬೇಕು? ಅಕ್ಕನ ಮನೆಗೆ ಅಕ್ಕನಿಂದ ಬಂದಿರುವನು. ನಾಚಿಕೆ ಇಲ್ಲದವರೆಂದು ತಿಳಿಯಬೇಕು. ಬೇರೆಯವರ ಮನೆಗೆ ಬಂದಿಲ್ಲವಲ್ಲ. ಯಾರಾದರೂ ಮನೆಗೆ ಬಂದಿರಲಿ, ಅಕ್ಕನ ಮನೆಗೆ ಬಂದಿರುವನು. ನನ್ನನ್ನು ನಿನಗೆ ಕೊಡುವುದರಿಂದ ಮಾತು ಕೊಟ್ಟವರಾದವ ಯಾರು? ಮಾವನಾದ ಕಮಲರಾಜನು, ಅಕ್ಕಯ್ಯನಾದ ಕಮಲಗಂಡಿಯು. ಇವಾಗ ಮಾವನಾದ ಕಮಲರಾಜನು ಎಲ್ಲಿರುವನು? ಮತ್ತು ನೀನು ಯಾರಲ್ಲಿ ಹುಟ್ಟಿರುವೆ? ನಮ್ಮ ಅವನಲ್ಲಿ ಹುಟ್ಟಿರುವೆ. ಯಾರಲ್ಲಿ ಹುಟ್ಟಿರುವೆ? ನಮ್ಮಮ್ಮ. ಅದು ಯಾರು ನಿಮ್ಮಮ್ಮ? ನಿಮ್ಮ ಅಕ್ಕನೇ ನಮ್ಮಮ್ಮ. ಮತ್ತೆ ಗೊತ್ತಲ್ಲ? ಅದು ಗೊತ್ತು. ಮತ್ತೆ ಆದರೂ ಆ ಮನಸ್ಸಿನ ಹೆಣ್ಣನ್ನು ಕಾಡುವುದು ಸರಿಯಲ್ಲ. ನಾನು ಹೊರ ಹೆಣ್ಣನ್ನು ಕಾಡುವವಲ್ಲ. ಹೇಳುವ
ಲಗ್ನ ಮಾಡಿಕೊಂಡರೆ ನನ್ನ ಸಿರಿ ಸಂಪತ್ತೆಲ್ಲ ನಿನ್ನದಾಗುವುದು. ನನಗೆ ಬೇಕಾಗಿಲ್ಲ, ನನಗೆ ಬೇಕಿರುವುದಲ್ಲ, ನನಗೆ ಬೇಕಾಗಿಲ್ಲವಲ್ಲ. ನನಗೆ ಬೇಕಲ್ಲ. ನನ್ನ ತಂದೆ ತೀರಿ ಹೋದ ದುಃಖ ವೇದನೆಗೆ ಬಹಳ ಆಗಿರುವುದು. ಇನ್ನೊಂದು ನನ್ನನ್ನು ಕಾಣಬೇಡ, ದುಃಖಕ್ಕೆ ಗುರಿ ಮಾಡಬೇಡ. ನಾನು ಪರಸ್ತ್ರೀಯನ್ನು ದುಃಖಕ್ಕೆ ಹೀಡು ಮಾಡಿಲ್ಲವಲ್ಲ. ಅಣ್ಣಯ್ಯ, ಅನ್ನ ಎಂಬ ಎರಡಕ್ಷರಗಳನ್ನು ಬಿಟ್ಟು ಸುಂದರ ಎನ್ನುವ ಮೂರಕ್ಷರಗಳಲ್ಲಿ ಮಾತನಾಡಿದೆ ಬರುವಾರೆ. ಅಣ್ಣಯ್ಯ, ಇಲ್ಲೇ ಸುಂದರಿ, ನನ್ನನ್ನು ನಿನ್ನ ಮಗನೆಂದು ಭಾವಿಸಿಕೊಂಡು ಎನ್ನ ಸೆರೆಯನ್ನು ಬಿಟ್ಟು ಬಿಡ ಅಣ್ಣ. ಇಲ್ಲೇ ಸುಂದರಿ, ಏನು ನೀನೇನಾದ್ರೂ ನನ್ನ ಅಣ್ಣನ ಮಗಳೇ, ನಿನ್ನ ಮಗಳು ಎಂದು ಭಾವಿಸಲಿಕ್ಕೆ ಮತ್ತೆ ಏನು ಮಾಡಿದ ಮಾತಾಡಿದ ಸುಂದರಿ? ನೀನು ನನಗೆ ಅಕ್ಕನ ಮಗಳು, ಎನ್ನಗೆ ಸೋದರ ಸೊಸೆ ಆಗಬೇಕು. ಸೋದರ ಸೊಸೆ ಆದರೆ ನೀನು ಸೋದರ ಮಾವನೇ? ಹೌದು. ಮತ್ತೆ ಎತ್ತ ತಂದೆ ತೀರಿ ಹೋದ ನಂತರ ಸೋದರ ಮಾವನೇ ತಂದೆ ಸ್ಥಾನದಲ್ಲಿ ಇರಬೇಕು. ಈ ಪ್ರಪಂಚದಲ್ಲಿ ಸೋದರ ಸೊಸೆಯನ್ನು ಯಾರು ಲಗ್ನ ಮಾಡಿಕೊಂಡಿಲ್ಲವೇ? ಯಾರು ಮಾಡಿಕೊಂಡಿಲ್ಲ ತೋರಿಸಿ ನಮಗೆ. ಬೇಕಾಗಿಲ್ಲ, ನನ್ನಷ್ಟೇ ನನಗೆ ಸಾಕಾಗಿರುವುದು. ನನಗೆ ಇನ್ನೊಬ್ಬರದ್ದು ಬೇಕಾಗಿರುವುದು. ಇನ್ನೊಬ್ಬರನ್ನು ಕಟ್ಟಿಕೊಂಡು ನೀನೇನು ಮಾಡುವೆ? ನಿಜವಿರುವುದಲ್ಲ. ಎಲ್ಲಿರುವುದು ನಿಜ? ಸೋದರ ಸೊಸೆಯನ್ನು ಮಾವನು ಲಗ್ನ ಮಾಡಿಕೊಳ್ಳುವುದು ಇದು ಸರಿಯಲ್ಲ. ಇಲ್ಲ ಸರದ ಮಾತನಾಡಬೇಡ. ಆಡಿದರೆ ಮಾಡುವುದೇನು? ಇಬ್ಬರ ಮನಸ್ಸು ಒಂದಾದರೆ ಸ್ವರ್ಗ ಸುಖ ಇಲ್ಲವರ ನರಕ. ಏನೇ ಸುಂದರಿ, ಹಾಲು ಇದ್ದಾಗಲೇ ಹಬ್ಬ ಮಾಡಬೇಕು, ಇದ್ದಾಗಲೇ ಸಂಸಾರ ಮಾಡಬೇಕು. ಇದು ನಿನಗೆ ಅರ್ಥವಾಗಲಿಲ್ಲವೇ ಕಮಲರಾಜನ ಕುಮಾರ? ನೀನಂತ ಯಾರಿಗೆ ವಯಸ್ಸಿರುವುದು? ಮಾವನಿಗೆ ವಯಸ್ಸಿರುವುದು. ನನಗೆ ನಿನಗೆ ಸರಿಯಾದ ವಯಸ್ಸೇ ಸುಂದರಿ. ನನಗಿರುವುದು ನಿನಗೆ ಮಿತಿ ಮೀರಿ ಹೋಗಿರುವುದು. ಮೀರಿ ಹೋಗಿರುವುದು ನಿನ್ನದು. ನಿನ್ನದಲೇ ಮೋಹನಂಗೆ. ಇರೋ ಮೂರ್ಖ, ಇರೋ ಸುಂದರಿ, ಇರೋ ದುಷ್ಟ, ನೀನು ಮಾವನ ಮಗಳು. ನನಗೆ ಏನು ಬೈದರೆ ಚಿಂತೆ ಇಲ್ಲ. ಇರೋ ದುರ್ಮಾರ್ಗ, ಲಗ್ನ ಮಾಡಿಕೊಳ್ತೀಯ? ಇರೋ ದುರ್ಮಾರ್ಗ, ಇಲ್ಲೇ ದುರ್ಮಾರ್ಗ. ಇರೋ ನೀಚಾತ್ಮನೆ. ಇಲ್ಲೇ ಸುಂದರಿ, ಮನಸ್ಸಿಲ್ಲದೆ ಪರಿಪರೆಗೆ ಗೋಳಾಡಿಸಿದರೆ ನಿನಗೆ ಸರಿ ಮಾಡಲು. ಮನಸ್ಸಿಲ್ಲದ ಹೆಣ್ಣನ್ನು ಲಗ್ನ ಮಾಡಿಕೊಳ್ಳಬೇಕು, ಅದರಲ್ಲಿ ಸಿಗೋ ತೃಪ್ತಿಯ ಬೇಡ. ಇಲ್ಲೇ ಸುಂದರಿ, ಮನಸ್ಸಿಲ್ಲದ ಹೆಣ್ಣನ್ನು ಲಗ್ನ ಮಾಡಿಕೊಳ್ಳಿ ಎಂದು ಹೇಳ್ತಿರುವೆಯಾ? ಮನಸ್ಸಿಲ್ಲದ ಹೆಣ್ಣನ್ನು ಲಗ್ನ ಮಾಡಿಕೊಂಡರೆ ಅದರ ಅರ್ಥ ಬೇಡ. ನಿನ್ನ ಸಂಸಾರವೇ ನರಕವಾಗಿ ಹೋಗುವುದು. ನನ್ನ ಮನಸ್ಸು ನಿನ್ನ ಮನಸ್ಸು ಒಂದಾದರೆ ಆಗುವುದು. ಹೌದು ಸುಂದರಿ. ಆದರೆ ನನ್ನ ಮನಸ್ಸು ನನ್ನ ಬಳಿ ಇಲ್ಲವಲ್ಲ. ನಿನ್ನ ಮನಸ್ಸು ನನ್ನ ಮೇಲೆ ಇರುವುದಲ್ಲ, ನನ್ನ ಬಳಿ ಇರುವುದು. ನನ್ನ ಮನಸ್ಸು ನಿನ್ನ ಬಳಿ ಇರುವುದಲ್ಲ, ನನಗೆ ಬೇಕಾಗಿಲ್ಲವಲ್ಲ. ನನಗೆ ಬೇಕಿರುವುದಲ್ಲ. ಇದೇ ಸುಂದರಿ, ಇದೇ ಸುಂದರಿ, ದುರ್ಮಾರ್ಗ, ನೀನು ಹೆಣ್ಣನ್ನು ಲಗ್ನ ಮಾಡಿಕೊಳ್ಳಲಿಕ್ಕೆ ಒಪ್ಪಲಿದ್ದರೆ ಈ ಲಕ್ಷ್ಮೀ ಕಕ್ಕೇಶ್ವರ ದೇವಸ್ಥಾನದ ಲಗ್ನ ಮಾಡಿಕೊಳ್ಳುವ ಸುಂದರಿ. ಹೆಣ್ಣು ಮುದ್ದಿನ ಹೊರಗಿನ ನಿನ್ನ ಲಗ್ನ ಮಾಡಿಕೊಳ್ಳುವನು ಇದೇ ಲಕ್ಷ್ಮೀ ಕಕ್ಕೇಶ್ವರ ದೇವಸ್ಥಾನದಲ್ಲಿ ಲಗ್ನ ಮಾಡಿಕೊಳ್ಳುವ ಸುಂದರಿ. ಕಮ್ಮ ಕಂದರಿ. ಹೌದರೇ ಮೋಹನಂಗೆ. ಇರೋ ಮೂರ್ಖ, ಇದೇ ಸುಂದರಿ, ಇದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ? ನೀನು ನನ್ನನ್ನು ಬಯಸುವುದು ಹೇಗಾಗುವುದು ಗೊತ್ತೇ? ಅದು ಹೇಗಾಗಿರುವುದೇ ಮೋಹನಂಗೆ? ಗಿಡದ ಮೇಲಿರುವ ಹಣ್ಣನ್ನು ಹೇಳನ್ನು ಆಸೆ ಪಟ್ಟು ಬಯಸಿದರೆ ತನಗೆ ದೊರೆಯಲಾರದು. ಸೇರುವ ಭಾರ್ಯರಿಗೆ ನೀರನ್ನು ನೋಡಿ ಸುಡುಕವ ಆಸೆ ಪಟ್ಟರೆ
ಸ್ತ್ರೀ ರತ್ನವೇ, ನಿನ್ನನ್ನು ಬಿಟ್ಟು ಹೋಗುವುದಕ್ಕೆ ನಾನು ಬಂದಿಲ್ಲ. ನಿನ್ನಗೆ ನಾನೇ ಗತಿ, ಎನ್ನಗೆ ನೀನೇ ಸತಿ. ಮನ್ಮಥನ ಹತಿಸಿದ ವ್ಯಕ್ತಿಯನ್ನು ಬಿಡು ಕಾಂಚನ. ನಿನಗೇನು ಕಡಿಮೆಯಾಗಿರುವುದು? ಜನಾರ್ದನ ದೇವಲೋಕದಿಂದ ಕಾಮಧೇನು, ಮೊದಲಾದ ದೇವತಾ ವಸ್ತುಗಳನ್ನು ತಂದು ನಿನ್ನ ಪಾದದ ಮೇಲೆ ಇಡುತ್ತೇನೆ. ಹಾಗೇ ಮನೋಹರೇ, ಬ್ರಹ್ಮ ವಿಷ್ಣು ರುದ್ರಾದ್ರಿಗಳು ಎಲ್ಲ ಕೈವಶದಲ್ಲಿರುವರು. ನಾನೇನು ಸಾಮಾನ್ಯ ಮರಾಠನಲ್ಲ. ನನ್ನಂತವನು ನಿನಗೆ ದೊರೆಯಬೇಕಾದರೆ ನಿನ್ನ ಪುಣ್ಯಕ್ಕೆ ಹಿಡಿಲ್ಲ. ನನಗೆ ಬೇಕಾಗಿರುವುದಲ್ಲ, ನಿನಗೆ ಸ್ವಲ್ಪ ದುಃಖ. ಏನೇ ಸುಂದರಿ, ಚಿಣಗದ ಯಾತಕ್ಕೆ ದುಃಖ ಪಡುತ್ತಿದ್ದೆ? ಸಂತೋಷದಿಂದ ಬಂದು ಎನ್ನ ಸಿಂಹಾಸನಕ್ಕೆ ಯೋಗ್ಯರಾಗಿ ಸಂತೋಷದಿಂದ ಇರುವಕ್ಕೆ ನಿನ್ನಗೆ ನಾನೇ ಗತಿ. ಎಲೆ ಸುಂದರಿ, ಎಲೆ ಮನೋಹರಿ, ನೀರಿನ ಒಣ ಧಂಬವು ನನ್ನ ಮುಂದೆ ನಡೆಯುವುದಿಲ್ಲವೆಂದರೆ ನನ್ನ ಹಬ್ಬವು ನಿನ್ನ ಮುಂದೆ ನಡೆಯುವುದಿಲ್ಲ. ಮೋಹನಕ್ಕೆ ಹೇಳಿದರೆ ಕೇಳು. ಚೆನ್ನಾಗಿ ಹೇಳು. ಕೌಡೆ ಕೌಡೆ ಬಿಡು ಎಲೆ ಸುಂದರಿ, ಎಲ್ಲೋ ನೀಚಾತ್ಮನೆ ಏನೇ ನೀ ಚಾಕೋಳೆ. ಒಂಟಿ ಹೆಣ್ಣನ್ನು ಈ ರೀತಿ ಪರಿಪರಿಯಾಗಿ ಗೋಳಾಡಿಸಿದರೆ ನಿನಗೆ ಬರುವ ಪಾಪ ಬರುವುದು. ನಾನು ಪರಸ್ತ್ರೀಯರನ್ನು ಗೋಳಾಡಿಸಿದವಲ್ಲ, ಒಟ್ಟು ಸ್ತ್ರೀಯನ್ನು ಗೋಳಾಡಿಸುತ್ತಿರುವೆಯಲ್ಲ, ಅಕ್ಕನ ಮಗಳನ್ನು ಗೋಳಾಡಿಸಿದವನು. ಆಗದು ಸರಿಯಲ್ಲ. ಯಾತಕ್ಕೆ ಸರಿಯಲ್ಲ? ನನ್ನಂತ ಹೆಣ್ಣನ್ನು ಕಾಣಬೇಡ, ಯಮನ ಲೋಕಕ್ಕೆ ಗುರಿಯಾಗಬೇಡ, ಮೂರ್ಖ ಮಾಡಬೇಡ ಎನ್ನುವಂತ. ಎಲೆ ನಾರಿ ಜಾರಿ ಚೋರಿ, ಕೋಚದ ಎಂಬ ಧರ್ಮನ ಭಯವನ್ನು ಹೇಳಿದರೆ ನಾನೇನು ಹಂಜುವನೆ ಹೇಗೆ? ಇಲ್ಲವೇ ಎಲೆ ಮೂರ್ಖ, ಮೂರ್ಖನೇ. ಬಹಳಿರ ಲೋಕವನ್ನು ನಿಂಗೆ ನೀರು ಕುಡಿಯುವ ಪರಾಕ್ರಮ ವಿಕ್ರಮನಾದ ಕೌಂಡಿ ಕಡಿದು ಆ ಭ್ರಷ್ಟ ಎಂಬ ಧರ್ಮನ ಯಾವ ಲೆಕ್ಕದ ಜಮ? ಎಲೆ ಸುಂದರಿ, ಈ ನಿನ್ನ ಪಾಪಗಳಲ್ಲಿ ಎನ್ನನ್ನು ಏನು ಮಾಡುವವು? ಇನ್ನು ಮೇಲೆ ನಿನ್ನ ನೀತಿ ವಚನಗಳನ್ನು ಕೇಳುವುದು ನಾನಲ್ಲ. ಥಟ್ಟನ ಎಲ್ಲ ಪಟ್ಟಣಕ್ಕೆ ದಾರಿಯ ಬಿಡಿರುತ್ತೆ. ನಿನ್ನಗೆ ನಾನೇ ಸತಿ. ಕೌಂಡಕನ ಹೆಂಡತಿ ಸತಿಯಾಗುವುದಿಲ್ಲ. ಕೆಲವು ಮೂರ್ಖ, ಎಲೆ ಸುಂದರಿ, ಕೆಲವು ದುಷ್ಟ, ಎಲೆ ದುರ್ಮಾರ್ಗ, ಇದು ಸರಿಯಲ್ಲ. ಯಾತಕ್ಕೆ ಸರಿಯಲ್ಲ ಹೇಳಲೆ ಹೇಳು. ಕೆಲವು ಮೂರ್ಖನೇ, ಎಲೆ ಸುಂದರಿ, ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ದರೆಯ
ಎಂದು ನಾನೀಗ ನಿನ್ನ ಮನದಲ್ಲಿ ನಿರ್ಧಾರ ಮಾಡಿಕೊಂಡಿರುವೆನು. ಮನ್ಮಥನ ಎನ್ನ ಕೈಯಲ್ಲಿ ಮರೆದು ಹೋಗಿರುವನಲ್ಲ, ನಂತರ ಎದ್ದು ಬರುವನಲ್ಲ. ಎಲ್ಲಿ ಎದ್ದು ಬರುವನು ಸುಂದರಿ? ನೋಡುವುದಕ್ಕೆ ನೀನೇ ಇರುವುದಿಲ್ಲ. ಪರ್ವತ ಎದ್ದು ಬರುವುದಿಲ್ಲ, ಯಾವ ಕೈಯಲ್ಲಿ ಮರೆದು ಹೋಗಿರುವನು? ಬ್ರಹ್ಮ ಲಿಖಿತವಿರುವುದು. ಆ ಬ್ರಹ್ಮ ಲಿಖಿತವನ್ನು ಹರಿಸಿ ನಿನ್ನನ್ನು ಲಗ್ನ ಮಾಡಿಕೊಳ್ಳುವನಲ್ಲ. ಅದು ನಿನ್ನಿಂದ ಸಾಧ್ಯವಾಗುವುದ ಮಾತು. ಸುಮ್ಮನೆ ನನ್ನ ಆಸೆಯನ್ನು ಬಿಟ್ಟು ಇಲ್ಲಿಂದ ಹೊರಟು ಹೋಗುವ ದುಷ್ಟಾತ್ಮ ಪರಮ ಈ ನಿನ್ನ ಮಾವನದ ಕೌಂಡಿಗರಿಗೆ ಸಾಧ್ಯವೇ ಸುಂದರಿ? ಸಾಧ್ಯ ಮಾಡಿ ತೋರಿಸುವ. ಬಳಿ ಬಳಿರಿಯಾಗಲ್ಲ ಈ ಸಾರಥಿ. ಇವಳ ಆಡುವ ಮಾತುಗಳನ್ನು ಕೇಳಿದೆಯಾ? ಯವೈ ಪೋರಿ, ನನ್ನಂತ ಸುಂದರ ಪುರುಷನನ್ನು ಬಿಟ್ಟು ಕೋಚಿತ ಗೊಲ್ಲನ ಸುದ್ದಿಯನ್ನು ಎನ್ನ ಮುಂದೆ ಹೇಳಿದರೆ ಗಳಿಗಳಿಗೆ ಸುದ್ದಿ ಮಾಡಿ ವ್ಯರ್ಥವಾಗಿ ಎಲ್ಲ ಕೋಪಾಗ್ನಿಗೆ ಆಹುತಿಯಾಗಬೇಡ. ಇಲ್ಲಿ ನಾನೇ ಹೇಳುವನು ಸಾರಿ ಸಾರಿ, ಸುಮ್ಮನೆ ಎನ್ನ ಪಟ್ಟಣಕ್ಕೆ ತೆರಳು. ನಿನ್ನ ಕರವ ಬಿಟ್ಟು ಹೋದ ಇದ್ದೇನೆ. ಅಡ್ಡ ಬಂದವರನ್ನು ನಾನು ನೋಡಿಕೊಳ್ಳುವ ನಾರ್ಯ ಪಟ್ಟಣಕ್ಕೆ ನಾರ್ಯ. ಅಮ್ಮ ದೃಪದ ನಂದನೆಯಾದ ದ್ರೌಪದ ಎಲ್ಲಿರುವೆ? ಬೇಗನೆ ಬಂದು ಈ ಮೂರ್ಖನಿಗೆ ನೀತಿಯನ್ನು ಹೇಳಿ ನಿನ್ನ ಸೆರೆಯನ್ನು ಬಿಡಿಸು. ಸರಿ. ಅಮ್ಮ ದ್ರೌಪದಿ, ಈ ಚಿಕ್ಕ ಪೋರೆಯಾದ ರಚನೆಯನ್ನು ಗೋಳಾಡಿಸುವುದು ನ್ಯಾಯವೇ? ನಾನು ಪರಸ್ತ್ರೀಯರನ್ನು ಗೋಳಿಸಲ್ಲ ಮಕ್ಕ. ಅಮ್ಮಯ್ಯ ಅಲ್ಲಯ್ಯ, ಅಮ್ಮಯ್ಯ, ಈ ಚಿಕ್ಕ ರಚನೆಗೆ ಜೋಡಾಗುವಳೆ ಅಕ್ಕಯ್ಯ. ಅಮ್ಮ ದ್ರೌಪದಿ, ಅಲ್ಲಯ್ಯ, ಅಮ್ಮ ದ್ರೌಪದಿ, ಹೇಳಿ ಕೇಳು. ಚೆನ್ನಾಗಿ ಹೇಳು. ಬಿಡಲೆಲ್ಲ ಕಾಡುಕೋ ಪಾಪೌನೆ, ಬಿಡಲೆಲ್ಲ ಕಾಡುಕೋ ಪಾಪೌನೆ, ಅಕ್ಕನ ಮಗಳನ್ನು ಲಗ್ನ ಮಾಡಿಕೊಳ್ಳೋದಕ್ಕೆ ಬಂದಿರುವೆಯಾ? ಅಲ್ಲಯ್ಯ, ಅಮ್ಮ ಪಾಂಚಾಲಿ, ಅವಳಿಗೆ ನಿನ್ನ ಮೇಲೆ ಮನಸ್ಸಿರಬೇಕಲ್ಲ. ನನಗೆ ಅವಳ ಮನಸ್ಸಿರುವುದಲ್ಲ. ನಿಮ್ಮಪ್ಪನಿಗಿದ್ದರೆ ಆಯಿತೆ, ಅವಳಿಗೊಬ್ಬಳಿಗೆ ಇಲ್ಲದಾಯಿತೆ. ನಿಮ್ಮರಿಗಿದ್ದರೆ ಮಾತ್ರ ಅದು ಸುಖ. ನನಗಿರುವುದಲ್ಲ. ಅಲ್ಲಯ್ಯ, ಅವಳ ಮನಸ್ಸು ಮನ್ಮಥನ ಮೇಲಿರುವುದು. ನನ್ನ ಮನಸ್ಸು ರಕ್ಷಣೆಯಲ್ಲಿ ಇರುವುದಲ್ಲ. ಅಕ್ಕನ ಈ ಚಿಕ್ಕ ಪೋರೆಯಾದ ಅತಿಥಿಯನ್ನೆಲ್ಲ ಓಡಾಡಿಸುವುದು ನಿನಗೆ ಯಾವ ನ್ಯಾಯ? ಎಷ್ಟು ಮಾತ್ರಕ್ಕೆ ಬಿಡುವುದಲ್ಲ ದ್ರೌಪದಿ? ಈ ರತಿಯು ನಿನಗೆ ಜೋಡಾಗುವಳೆ? ಯಾತಕ್ಕೆ ಆಗುವುದಲ್ಲ ದ್ರೌಪದಿ? ಅಲ್ಲಯ್ಯ, ಅಮ್ಮ ದ್ರೌಪದಿ, ಇವಳ ತಂದೆಯನ್ನು ಕೊಂದು ಇವಳ ತಾಯಿಯನ್ನು ವೈದ್ಯಕ್ಕೆ ಗುರಿ ಮಾಡಿದೆಯಲ್ಲ, ಮತ್ತೆ ಇವರನ್ನು ಗೋಳಾಡಿಸುವುದು ಯಾವ ನ್ಯಾಯ? ಯಾತಕ್ಕೆ ನ್ಯಾಯವಲ್ಲ? ಇವಳ ಕರವನ್ನು ಬಿಟ್ಟು ಹೋಗುವ ಅಣ್ಣ ರಾಜಾದ್ರಿ ಗಣ್ಯ. ಅಮ್ಮ ದ್ರೌಪದಿ, ಅಲ್ಲಯ್ಯ, ಚೆನ್ನಾಗಿ ಕೇಳು ಈ ಸಂಗತಿ. ಚೆನ್ನಾಗಿ ಹೇಳು. ಈ ಅಣ್ಣಗೆ ಸಲ್ಲವ ರತಿಯಲ್ಲ.
ಮನ್ನಡಿಗೆ ಕೊಡುವುದಿಲ್ಲವೆಂದು ಮನದಲ್ಲಿ ನಿಶ್ಚಯ ಮಾಡಿದ್ದರು. ಅದನ್ನು ಬಿಟ್ಟು ಎಲ್ಲಗೆ ತಿಳಿಸಿದೆ ಗೊಲ್ಲನಿಗೆ ಕೊಡಬಹುದೇ? ಈಗಲೂ ಒಳ್ಳೆಯದು. ಇವಳನ್ನು ಎಲ್ಲ ಸಾಹಸದಿಂದ ಧೈರ್ಯ ಮಾಡಿಕೊಳ್ಳುವನು. ಇವಳ ಗೊತ್ತ ನಿನಗೆ ಬೇಕು. ನೀನು ಬಂದ ಹಾಗೆ ಬಿಟ್ಟು ಮಳೆಯುವ ಇವಳ ತಂದೆ ತಾಯಿ ಮಾತು ಕೊಟ್ಟರೆ ಹೋಗೋದು, ಆದ್ರೆ ಇವಳಲ್ಲ ಅಲ್ಲ. ತಂದೆ ತಾಯಿಗೆ ಮಾತು ಕೊಟ್ಟಿರಬಲ್ಲ. ತಂದೆ ಮಾತು ತಾಯಿಗಳಂತೆ ಮಗಳು ನಡೆದುಕೊಳ್ಳಬೇಕಲ್ಲ. ಅವಳಿಗೆ ಇಷ್ಟವಿಲ್ಲವಲ್ಲ, ನನಗಿಷ್ಟ ಇರುವುದಲ್ಲ. ತಂದೆ ತಾಯಿಯ ಮಾತು ಮಕ್ಕಳು ಕೇಳುವುದಿಲ್ಲ. ಯಾತಕ್ಕೆ ಕೇಳುವುದಿಲ್ಲ? ಅದಕ್ಕೆ ಅಮ್ಮ ದ್ರೌಪದಿ, ಅಣ್ಣಯ್ಯ, ತಂದೆ ತಾಯಿಗಳಂತೆ ನಾನು ನೀನು ನಡೆದುಕೊಂಡಿಲ್ಲವೇ? ರತಿ ಮನ್ಮಥರು ಸತಿಪತಿಗಳನ್ನು ಬ್ರಹ್ಮಲಿಖಿತವಿರುವುದಿಲ್ಲ. ಅಮ್ಮ ದ್ರೌಪದಿ, ಅಣ್ಣಯ್ಯ, ಏನು ಹೇಳಿದೆ? ರತಿ ಮನ್ಮಥರು ಸತಿಪತಿಗಳೆಂದು ಬ್ರಹ್ಮಲಿಖಿತವಿರುವುದು. ಕಾಮೋನ್ಲಿಕನ ಹೆಂಡತಿಗೆಂದು ಬ್ರಹ್ಮಲಿಖಿತ ಇರುವುದಲ್ಲ. ಅಣ್ಣಯ್ಯ, ಕಾಮೋನ್ಲಿಕನ ಹೆಂಡತಿ ರತಿಗೆಂದು ಬ್ರಹ್ಮಲಿಖಿತ ಇರುವುದಲ್ಲ. ಅದು ನೀನು ತಿಳಿದುಕೊಂಡಿರುವೆ, ಅದು ನೀನು ತಿಳಿದುಕೊಂಡಿರುವೆ. ನಾನಲ್ಲ, ಬ್ರಹ್ಮನೇ ಬರೆದಿರುವನು. ಬ್ರಹ್ಮ ವಿರುದ್ಧಾರ್ಥಗಳೆಲ್ಲ ಕೈವಶದಲ್ಲಿರುವವರೇ ಅಣ್ಣಯ್ಯ, ಇದೇ ಪಾಠಾನೆ ಮಾತನಾಡುವಷ್ಟು ಸುಲಭವಲ್ಲ. ಯಾತಕ್ಕೆ ಸುಲಭವಲ್ಲ? ತಿಳಿದು ನೋಡು. ತಿಳಿದು ನೋಡುವರು ಅವರನ್ನು ಎತ್ತಿಕೊಂಡು ಹೋಗಿ ರದ್ದು ಮಾಡಿಕೊಳ್ಳುವರು. ಎತ್ತಿಕೊಂಡು ಹೋಗೋದಕ್ಕೆ ಅವಳೇನು ಗೊಂಬೆ ಅಲ್ಲ. ಸೂಟ್ಕೇಸಿನಲ್ಲಿಡುವೆ. ಎಲ್ಲಿರುವೆ? ದೊಡ್ಡವಳಾಗಿರೋದಕ್ಕೋಸ್ಕರವೇ ಎತ್ತಿಕೊಂಡು ಹೋಗಿ ಲಗ್ನ ಮಾಡಿಕೊಳ್ಳುವರೆಂದು ಹೇಳಿವೆ. ಎಲ್ಲಿರುವೆ? ಎಲ್ಲಿರುವೆ? ಗೊಂಬೆಯನ್ನು ಎಲ್ಲಿರುವೆ? ಇದ್ವೆ. ಅಕ್ಕನ ಮಗಳೆಂದು ಮಾತು ಒಂದಿದ್ದರೆ ಎಲೆಯು ಬೇಕಾಗಿಲ್ಲ. ಮಾತು ಒಂದಿದ್ದರೆ ಸಾಕು. ಮಾತು ಎಲ್ಲಿರಬಹುದು? ಮಾತು ಇರುವುದಲ್ಲ. ರಾಜನ ಸತ್ತು ಹೋದ ಮೇಲೆ ಮಗಳಿರುವಳಲ್ಲ. ಮಾತು ಸಹ ಅವಳ ಮೇಲೆ ಹೋಯಿತು. ಅವರೆಲ್ಲರೂ ನನಗೆ ಮಾತು ಕೊಟ್ಟಿರುವರಲ್ಲ. ಅಕ್ಕಳಿಗೆ ಏನು ನಡೆಯುವುದು? ಕೊಟ್ಟವಚನ ತಪ್ಪಿರುವಳಲ್ಲ. ಅಣ್ಣಯ್ಯ, ಅಮ್ಮ ದ್ರೌಪದಿ, ಅಕ್ಕನ ಮಗಳೆಂದ ಅಕ್ಕನ ಮಗಳನ್ನು ಕೊಡಲೆಂದು ನೀನು ಈ ರೀತಿಯಿಂದ ಮಾತನಾಡುವುದು ನ್ಯಾಯವಲ್ಲ. ಯಾತಕ್ಕೆ ನ್ಯಾಯವಲ್ಲ? ಕೊಡುತ್ತನೆಂದು ಮಾತು ಕೊಟ್ಟಿಲ್ಲ. ಗುರಿ ಹಿರಿಯರ ಮುಂದೆ ಕುಳಿತುಕೊಂಡು ಎಲೆ ಹಂಚಿಲ್ಲ, ನಿಶ್ಚಯ ಮಾಡಿಲ್ಲ. ಎಲೆಯ ಅಂಚಲಿದ್ದಿರನಾಯ್ತು. ಮಾತು ಕೊಟ್ಟಿರುವಳಲ್ಲ. ಅಣ್ಣಯ್ಯ, ಅಮ್ಮ ಪಾಂಚಾಲ, ಸೊಮ್ಮನೆಯ ಮಾತು ಕೇಳಕಾಲ ಮುಗಿದು ಬೇಡಿಕೊಳ್ಳುವುದು ಈ ನದಿಯ ಕಳವನ್ನು ಬಿಟ್ಟು ಹೋಗುವ ಅಣ್ಣ ಬರುವುದರಿಗೆ ಪುಣ್ಯ. ಅಮ್ಮ ದ್ರೌಪದಿ, ಚೆನ್ನಾಗಿ ಕೇಳು ಈ ಸಂಗತಿ. ಈ ಅನ್ನಗೆ ಸಲ್ಲವ ರತಿಯನ್ನು ಬಂದ ಕಮಲನ ಕಮಲದಿಲ್ಲ. ಈ ಅನ್ನಗೆ ತಿಳಿದದೆ ಹೊಸ ವಿಷ್ಣುವಿನ ಮಗನಾದ ಮನ್ಮಥನಿಗೆ ಕೊಟ್ಟು ಅವನ ಹೆಣ್ಣನ್ನು ಲೆಕ್ಕಿಸದಿದ್ದರಿಂದ ಕರ್ಣದಿಂದ ಯುದ್ಧವನ್ನು ಮಾಡಿದನು. ಇದೇ ಪಾಂಚಾಲ ತನ್ನ ಗರ್ವವೇ ತನ್ನನ್ನು ತಿಂದಿತು. ಈ ಧರ್ಮ ತಿಳಿದವಳಾಗಿ ಬಂದು ಬುದ್ಧಿ ಹೇಳುವುದು ಧರ್ಮವಲ್ಲ. ನಾನು ನಿನ್ನನ್ನು ಕರೆಸಲ್ಲ. ಸುಮ್ಮನೆ ಬಂದ ಹಾದಿಯನ್ನು ಹಿಡಿದು ಇವಳನ್ನು ಎಲ್ಲ ಪಟ್ಟಣಕ್ಕೆ ಎಳೆದೊಯ್ಯುವುದು ಬಿಡುವುದಿಲ್ಲ ದ್ರೌಪದಿ. ಕೇಳುವರು ದಾರುಣಿನ ನೀಚೆ. ಅಣ್ಣಯ್ಯ, ಪಾಂಚಾಲ, ಇಲ್ಲಿ ರತಿ ಮನ್ಮಥರ ಲಗ್ನಕ್ಕೆ ಬಾ ಎಂದು ನಿನ್ನನ್ನು ಯಾರು ಕರೆಸಿದರು? ಅಕ್ಕನ ಮನೆಗೆ ಲೆಕ್ಕವಲ್ಲ ಬರುವಲ್ಲ ದ್ರೌಪದಿ. ಸರಿಯನವರ ಮನೆಗೆ ಕಿರಿಯರಾಗಿ ಬಂದಿರುವೆಯಾ? ಬೇರೆಯವರ ಮನೆಗೆ ಬಂದಿಲ್ಲವಲ್ಲ. ಸ್ವಲ್ಪವಾಗಿ ಜಾಸ್ತಿ ಆಗುತ್ತಿಲ್ಲವೇ? ನಾನು ಪರಸ್ತ್ರೀಯರ ಮನೆಗೆ ಬಂದಿಲ್ಲವಲ್ಲ. ರತಿಯು ಮನ್ಮಥನಿಗಾಗಿ ಹುಟ್ಟಿರುವಳು. ರತಿಗೆ ಕೌಂಡಿಕನಿಗಾಗಿ ಹುಟ್ಟಿರುವಳು. ನೀನು ತಿಳಿದುಕೊಂಡೆ. ನೀನು ತಿಳಿದುಕೊಂಡಿರುವ ಇಟ್ಟಿದ್ದೆ ಹೇಳುತ್ತಿರುವೆನು. ಎಂದು ಹೇಳಿರುವ ಗೆದ್ದಿದ್ದು ಅಣ್ಣಯ್ಯ, ಮೂರ್ಖ. ಅವರೇ ಜನ ಕಾರಣ
ಮಾರನ ಹೊರತು ಈ ಧಾರಣಿಯಲ್ಲಿ ರತಿದೇವಿ ಸತಿಯಾಗುವುದಿಲ್ಲ ಒಂದು ತಿಳಿಯ. ಅಯ್ಯೋ ಎಂತ ಕರ್ಮ ಕಠೋರವಾದ ಮಾತನಾಡುವುದಿಲ್ಲ ಬಣ್ಣ ಮುಂದೆ. ಎಂಥ ಮಾತು ಇನ್ನೊಮ್ಮೆ ಹಾಡಿದರೆ ನಿನ್ನ ಮರ್ಯಾದೆ ಸ್ವಲ್ಪ ಉಳಿಯಲಿಕ್ಕಿಲ್ಲ. ಇನ್ನು ಮೇಲೆ ರತಿಯ ಆಸೆಯನ್ನು ಬಿಟ್ಟು ನಿನ್ನ ಪಟ್ಟಣಕ್ಕೆ ತರಲು ಬಂಡ ಮುಂಡೆ ನೀನ್ಯಾವ ಘನವಂತೆ ಎಂದು ನ್ಯಾಯ ಹೇಳಬರವಯ್ಯ. ಪಾಂಚಾಲೆ ನಮ್ಮದಲ್ಲ ಈ ಬಾಲೆ ಅಣ್ಣಯ್ಯ, ಇದೇ ಮೂರ್ಖ ಚಿಕ್ಕಪ್ಪ ಯಾ ಪ್ರತಿದಿಯನ್ನು ಓಡಾಡ್ಬೋದು. ನಿನಗೆ ತಕ್ಕ ನಡತೆಯಲ್ಲ. ಆತಕ್ಕೆ ತಕ್ಕ ನಡತೆಯಲ್ಲ ಅಣ್ಣಯ್ಯ. ಇದೇ ಮೂರ್ಖ ಈ ಕೋದನಿಗೆ ಕರಮುವುದು ಬೇಡಿಕೊಳ್ಳುವೆನು. ನಿನ್ನ ಹಠವನ್ನು ಬಿಟ್ಟು ಈ ರತಿಯ ಆಸೆಯನ್ನು ಬಿಟ್ಟು ಬಂದ ದಾರಿని ಹಿಡಿದುಕೊಂಡು ಹೋಗ ಅಣ್ಣ. ಬರುವುದಿಲ್ಲ ಪುಣ್ಯ. ಏನೇ ಗೈಯಾಳಿಯಾದ ಹೆಣ್ಣೆ ಅಣ್ಣನಂದು ಬಣ್ಣದ ಮಾತುಗಳನ್ನು ಆಡಿದರೆ ಎಣ್ಣಗೆ ಹಂತಕ್ಕನ ಹುಟ್ಟಿದ್ದ ಹೇಗೆ? ರತಿ ಎಂಬ ಮುತ್ತಿನ ಕಠಾರಿಯನ್ನು ಬಿಡುವುದಿಲ್ಲ. ನಿನ್ನಗೆ ನಾನು ದಟ್ಟುವುದಿಲ್ಲ. ವಿರೂಪಾಕ್ಷನ ಹೊರಗೆ ಬಿದ್ದರೆ ಎಲ್ಲ ಸಂಪತ್ತೇನಾದರೂ ಕಡಿಮೆಯಾಗಬಹುದೇ? ಹೆಚ್ಚಾಗುವುದೇ? ನನ್ನಂಥ ರಾಜನಿಗೆ ಆ ಬಡಜಂಗಮನ ಶಿವನ ಪರಿಗಮ ಅಂದರೆ ಎಣ್ಣಗೆ ಮುಗಳಾಗಿ ಬರುತ್ತದೆ. ಇದೇ ಮೂರ್ಖ, ಇವತ್ತಿಗೆ ಎನ್ನ ವಿನಃ ದೇವರದಾರು, ಇವತ್ತಿಗೆ ಸೃಷ್ಟಿಕರ್ತನು ನಾನೇ, ನಾನೇ. ಎಣ್ಣಗಿಂತ ಹೆಚ್ಚಾದ ದೇವರದಾರು ಇರುವರು. ಸುಮ್ಮನೆ ನಿಮ್ಮ ಪಟ್ಟಣ ಚಿತ್ರ ನಾನೇ ಈ ರತಿ ಬಿಡುವವರೇ. ಭಂಡರಿಗೆ ಭಂಡನಾದ ಪುಣ್ಯ ಕಾಣಬೇಕರೆ. ಭಂಡರಿಗೆ ಭಂಡನಾದ ಭಂಡದ ಇದುವರೆಗೂ ಅಂಗರಾಜಿ ನಾನು ಬೇಡಿಕೊಂಡಿದ್ದು ಹೇಗಾಯಿತಂದರೆ ಅದು ಹೇಗಾಯ್ತು ದ್ರೌಪದಿ? ಕೋಣದ ಮುಂದೆ ಕೆನ್ನರೆ ಬಾಯಿಸಂತಾಯಿತು. ಕೋಟಿಯ ಕೊಡಲು ಮುಚ್ಚಿದ ಹಾರಾಗಿದಂತಾಯಿತು. ಏನೇ ಮೂರ್ಖರೇ, ಇರಲಿ ನೋಡಬಹುದು ಯಾತಕ್ಕೆ? ನೋಡಬಾರದು ಯಾತಕ್ಕೆ? ಈ ಬಾಯಿಯಲ್ಲಿ ಬಿದ್ದಿರುವ ಈ ಧನುರ್ಭಾರವನ್ನು ತೆಗೆದುಕೊಂಡು ನಿನ್ನ ಗುಂಡಿಯನ್ನು ಕಾಣಲು ಸೇರಿಬಿಡುವನು. ಜಾಗೃತಿ ಕಂಡಿಯಲ್ಲ ಪಾತಕ ಮುಗಿಸಿ ಬಿಡುವನು. ಅದೇ ಪ್ರಕಾರ ಯುದ್ಧಕ್ಕೆ ಬಿಡಲೇ ಅದೇ ಪ್ರಕಾರವಾಗಲಿ. ರತಿ ರತಿ ಕುಡಿದ ನೀರು ಕುಡಿದ ನಾರಾಯಣ ನಾರಾಯಣ ಗೋವಿಂದ ಮಹಾರಾಜನು ಅಸಾಧ್ಯ ಇಲ್ಲದೆ ತಾಯಿ ಮುಂದೆ ನಾರಾಯಣ
ಉಂಟು ಶಾಂತರಾಗಿ. ರುದ್ರಾದಿಗಳು ತಮ್ಮ ಗದ್ದಲವನ್ನು ಕೇಳಿ ಫಲಯನ ಮಾಡಿದರು. ಹೌದೇ ನಾರದ ಆಳುವಿನ ಚಿತ್ತೇರುದ್ರ ಇವರು ಮನ್ಮಥನ ಪಾತ್ರ ಮಾಡಿದ್ರು. 500 ರೂಪಾಯಿ ಮಾಡಿದ್ರು. ಜಾಗಿದ್ರಪ್ಪ ಬರೀಪ್ಪ ಬರೀ ಕೈ ಮಾಡಿ ಮೈ ಮೆರೆತು ಬಿದ್ದ ಮನ್ಮಥ ಮೊದಲಾದವರನ್ನು ಪ್ರಾಣದಿಂದ ಎಬ್ಬಿಸಿ ತಮ್ಮ ಕೀರ್ತಿಗೆ ಪಾಲಿಗೆ ಕೀರ್ತಿಯನ್ನು ಕಟ್ಟಿಕೊಳ್ಳಬೇಕೆಂದು ಬೇಡಿಕೊಳ್ಳುತ್ತೇನೆ ತಾಯಿ. ನಾರದ ಅಮ್ಮ ದ್ರೌಪದಿ, ನೀನು ಹೇಳಿದಂತೆ ಇಲ್ಲಿ ಬಿದ್ದಿರುವ ಎಲ್ಲರನ್ನು ಎಚ್ಚರಗೊಳಿಸುವೆನು. ನನ್ನ ಪಾರ್ವತಿ ರೂಪವನ್ನು ಬಿಟ್ಟು ದ್ರೌಪದಿ ರೂಪಕ್ಕೆ ಬರಬೇಡ. ನಾರದ ಗಾಳಿಂದ ವಿಚಾರದ ಹೆಸರಂತಾಗಲಿ ಜನರೇ. ನಿನ್ನ ಆಸೆ ಅಂತ ನಮ್ಮಿಬ್ಬರ ಮದುವೆ ಆಯ್ತಲ್ಲ, ಅವರು ಸುಂದರೇ, ಕೆಟ್ಟದ ಹೋಗೋಣವೇ? ಅವರು ಸುಂದರೇ, ಹೇಳಲೇ? ಚೆನ್ನಾಗಿ ಹೇಳು ಸುಂದರೇ. ಬಾರೋ ಬಾರೋ ಸುಂದರಿ, ಅವರನ್ನು ಸಿದ್ಧಪಡಿಸುತ್ತೇನೆಂದು ಹೇಳಿದೆಯಲ್ಲ, ಅವರು ಸುಂದರಿ ಮತ್ತಷ್ಟು ಸುಂದರಿ